ಓಕೆ, ಪಶುಗಳ ಐದನೇದು ಸಾವು. ಓಕೆ, ಪಶುಗಳ ಮೇಲೆ. ಓಕೆ, ಆರನೇದು ಹುಣ್ಣುಗಳು. ಹುಣ್ಣುಗಳು. ಸೊ ನಿನ್ನೆ ನಾವು ಅಲ್ಲಿವರೆಗೂ ನಿಲ್ಸಿದ್ವಿ. ಶಿಕಮೇಟ್ ಅಂತ ಹೇಳಿ. ಹಲೋ ಪಾಸ್ಟ್ರೆ, ಆ ಲಿಂಕ್ ಕಳಿಸಿದೀನಿ, ಜಾಯ್ನ್ ಆಗ್ರಿ. ಲಿಂಕ್ ಕಳಿಸಿದೀನಿ ನೋಡಿ, ಜಾಯ್ನ್ ಆಗ್ರಿ. ಓಕೆ, ಸೊ ಇಲ್ಲಿ ಅವರ ದೇವತೆಯಾದಂತ ಶಕ್ಮೇಟ್, ಅದು ದೇವರಾದಂತ ಆರೋಗ್ಯದಾಯಕನ ದೇವರು. ಆ ದೇವ್ರು ಏನಾದ್ರು ಹುಣ್ಣುಗಳನ್ನ ವಾಸಿ ಮಾಡ್ಲಿಕ್ಕೆ ಆಯ್ತಾ? ವಾಸಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇದ್ರಲ್ಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ, ಅವರ ದೇವತೆಗಳು ಯಾವ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ದೇವರ ಮುಂದೆ ಇವು ಯಾವುದು ಕೂಡ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು 7ನೇ ಉಪದ್ರವದ ಬಗ್ಗೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ 7ನೇದು ಮತ್ತು 8ನೇದು ಮತ್ತು 9ನೇದು ಬಹಳ ಕಠಿಣವಾದಂತ ಉಪದ್ರವಗಳಿವು. ಸೊ ಇವುಗಳನ್ನ ನೀವು ಜ್ಞಾಪಿಸ್ಕೊಳ್ಳುವಾಗ, ಇದು 7ನೇ ಉಪದ್ರವ ಬಂದು ಹೇಲ್ ಸ್ಟೋನ್ ಅಥವಾ ಏನಂತ ಆಣೆಕಲ್ ಮಳೆ. 16ನೇ ವಚನ ನೋಡಿ, 9ನೇ ಅಧ್ಯಾಯದ 18ನೇ ವಚನ, 16, 18, 16, 17, 18ನೇ ವಚನಗಳು ದಯಮಾಡಿ ಗಮನಿಸ್ಕೊಳ್ರಿ. ಯಾರಾದ್ರೂ ಓದ್ತಾ ಇದ್ದೀರಾ? ಒಂಬತ್ತನೇ ಅಧ್ಯಾಯದ 16, 17 ಮತ್ತು 18 ವಚನಗಳು. ಓದ್ತೇನೆ. ಓಕೆ. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದನು. ನೀನು ನನ್ನ ಜನರನ್ನು ಇನ್ನೂ ಹೋಗಗೊಡಿಸದೆ ನಿನ್ನನ್ನು ಅವರ ಮುಂದೆ ಆತಂಕವಾಗಿ ಒಡ್ಡುತ್ತೀಯಾ? ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂತ ಕಲ್ಲಿನ ಮಳೆ ಬಿದ್ದಿಲ್ಲ. ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳನ್ನು ನಿನಗೆ ಅಡವಿಯಲ್ಲಿರುವುದೆಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲಿ ಇರುವ ಎಲ್ಲ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಈ ಒಂದು ಕಾರ್ಯವನ್ನ ಮಾಡುವಂತ ಒಂದು ವಿಚಾರವನ್ನ ಇಲ್ಲಿ ಸ್ವಾಮಿ ಬಹಳವಾಗಿ ಸ್ಪಷ್ಟವಾಗಿ ಫರೋವನಿಗೆ ತಿಳಿಸ್ಪಡ್ತಾ ಇದ್ದಾನೆ. ನಾನೇ ಸತ್ಯ ದೇವರು ಎಂಬುದಾಗಿ ನೀನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನೀನನ್ನು ಉಳಿಸಿದ್ದೇನೆ. ಇಲ್ಲದ್ರೆ ನಿನ್ನ ಯಾವತ್ತೋ ಸಾಯಿಸ್ಬಿಡ್ತಾ ಇದ್ದೆ. ಒಂದು ಪಕ್ಷ ನಾನು ನಿನ್ನನ್ನು ಸಮರ ಮಾಡಿದ್ದೆ ಆಗಿದ್ರೆ ನನ್ನ ಜನರು ತಪ್ಪು ತಿಳ್ಕೊಳ್ಳೋರು, ತಪ್ಪು ಕಲ್ಪನೆ ಇರುವುದು ದೇವರಿಗೆ. ಅದರಿಂದ ನಿನ್ನನ್ನು ಉಳಿಸಿದ್ದೀನಿ. ಯಾಕಂದ್ರೆ ನೀನು ಜನಗಳಿಗೆ ಸಾಕ್ಷಿಯನ್ನ ನೀಡಬೇಕಾಗ್ತದೆ, ಜನಗಳಿಗೆ ನೀನು ಉತ್ತರ ಕೊಡಬೇಕಾಗ್ತದೆ. ಈ ಒಂದು ಉಪದ್ರವಗಳೆಲ್ಲವೂ ಕೂಡ ನಿನ್ನ ಹಠಮಾರಿತನದಿಂದ, ನೀನು ಸತ್ಯ ದೇವರ ಮೇಲೆ ನೀನು ಹೃದಯವನ್ನ ಕಠಿಣ ಮಾಡಿಕೊಂಡಿರುವುದರಿಂದ ಇದೆಲ್ಲ ನಡೀತಾ ಇದೆ ಎಂಬಂಥದ್ದು ನಿನಗೆ ಗೊತ್ತಾಗಬೇಕು. ಇಲ್ಲಿ 2 ದೇವತೆಗಳಿದ್ವು. ಒಂದು ದೇವತೆ ಬಂದು ಆಕಾಶವನ್ನ ನೋಡ್ಕೊಳ್ತಕ್ಕಂತ ಒಂದು ದೇವತೆ ಬಂದು ನಟ್ ಅಂತ ಹೇಳ್ತದೆ. ಆ ದೇವತೆಯು ಕೂಡ ಇಲ್ಲಿ ಈ ಆನೆಕಲ್ ಮಳೆ ಬೀಳ್ತದೆ ಅಂತ ಹೇಳುವಾಗ ಆತನ ಎಚ್ಚರಿಕೆಗೊಳ್ತಾನೆ. ಹೋಗಿ ನೀವೆಲ್ಲ ಪಶುಗಳನ್ನೆಲ್ಲ ತಂದ್ಬಿಡ್ರಿ ಹೊತ್ತಿಗೆ ಮುಂಚೆ, ಯಾಕಂದ್ರೆ ಮಳೆಗೆ ಬಂದು ಸಿಕ್ಕೊಂಡು ಎಲ್ಲ ಸತ್ತೋದಾವು ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ನಾವು ನೋಡ್ತೇವೆ, ಆ ಆನೆಕಲ್ ಮಳೆಯ ದೇವರು ಅಥವಾ ಆಕಾಶದ ದೇವರಾಗಿರ್ತಕ್ಕಂಥ ನಟ್ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಾದ್ರೂ ಆನೆಕಲ್ ಮಳೆಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ. ಆಮೇಲೆ ಇನ್ನೊಬ್ಬ ದೇವರಿದೆ, ಅದು ಏನಪ್ಪ ಅಂತಂದ್ರೆ ಸೆತ್ ದೇವರು. ಅದು ಈಸ್ ದ ಗಾಡ್ ಆಫ್ ಸ್ಟಾಮ್ ಅಂತ. ಅಂದ್ರೆ ಏನಂತ ಹೇಳ್ತೀವಿ ಸ್ಟಾಮ್ಗೆ? ಈ ಬಿರುಗಾಳಿಯನ್ನ ತಡೀತಕ್ಕಂಥದ್ದು ಯಾವ ದೇವರು? ಸೇತು ದೇವರು. ಆಕಾಶವನ್ನ ತಡೆ ಹಿಡಿಯುವಂತ ದೇವರು ನಟ ದೇವರು. ಈ ಸೇತು ದೇವರು ಈ ಬಿರುಗಾಳಿಯನ್ನ ತಡೀತಕ್ಕಂಥ ದೇವರು.
ಇಲ್ಲಿ ಬಿರುಗಾಳಿಯಿಂದ ಹಾಗೂ ಈ ಆಣೆಕಲ್ ಮಳೆಯಿಂದ ಈ ದೇವರುಗಳು ತಪ್ಪಿಸ್ಲಿಕ್ಕೆ ಆದವಾ? ಖಂಡಿತವಾಗ್ಲೂ ಕೂಡ ಆಗ್ಲಿಲ್ಲ. ಇವಾಗ ನಾವು ವೇಗವಾಗಿ ಸ್ವಲ್ಪ ಹೊತ್ತು ಇದನ್ನ 7ನೇ ಉಪದ್ರವನ್ನ ನಾವು ಮುಗಿಸ್ಕೊಂಡು 8ನೇದಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಒಂದು ವಿಚಾರವನ್ನ ನಾವು ನೋಡೋಣ. ಯೆಶಾಯನ ಬರೆದಂತ ಗ್ರಂಥ 40ನೇ ಅಧ್ಯಾಯ ವಚನ 8 ಮತ್ತು 9. ದಯಮಾಡಿ ಗಮನಿಸಿ ಅದನ್ನ. ಯೆಶಾಯನ ಬರೆದಂತ ಗ್ರಂಥ 44ನೇ ಅಧ್ಯಾಯ 44ನೇ ಅಧ್ಯಾಯ 40ನೇ ಅಧ್ಯಾಯಕ್ಕೆ ಬರೋರಿ. 8 ಮತ್ತು 9 ಮತ್ತು 10ನೇ ವಚನ. ವಿಗ್ರಹ ಕೆತ್ತುವವರೆಲ್ಲ ಮಟ್ಟ ಮಾಯವೇ, ಅವರ ಇಷ್ಟದ ಬೊಂಬೆಗಳು ಯಾತಕ್ಕೂ ಬಾರವು. ಬೊಂಬೆಗಳ ಪಕ್ಕದ ಸಾಕ್ಷಿಗಾರರು ನೋಡುವವರಲ್ಲ, ಗ್ರಹಿಸುವವರು ಅಲ್ಲ, ನಾಚಿಕೆಗೆ ಗುರಿಯಾಗುವರು. ದೇವತೆಯನ್ನು ರೂಪಿಸುವವರು ವ್ಯರ್ಥ, ವಿಗ್ರಹವನ್ನು ಎರಕ ಹೊಯ್ಯುವವರು ಎಂಥವರು. ವಿಗ್ರಹ ಶರಣರೆಲ್ಲ ಆಶಾಭಂಗ ಪಡುವರು, ಅದನ್ನು ಕೆತ್ತಿದವರು ಮನುಷ್ಯ ಮಾತ್ರದವರೇ, ಅವರೆಲ್ಲರೂ ಕೂಡಿ ನಿಲ್ಲಲಿ. ನೋಡ್ರಿ ಇಲ್ಲಿ ಈಗ ಲಜ್ಜೆಗಳು ಪಡುವರು. ಓಕೆ, 40ನೇ ಅಧ್ಯಾಯಕ್ಕೆ ಬನ್ರಿ. ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ರಿ. 18, 19 ಆಮೇಲೆ 25ನೇ ವಚನ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸರಿ ಮಾಡಿರಿ? ವಿಗ್ರಹವಾದರೂ ಶಿಲ್ಪಿಯು ಅದನ್ನು ಎರಕ ಹೊಯ್ಯುವನು, ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಇಂಥದ್ದನ್ನು ದೇವರಿಗೆ ಕಾಣಿಕೆಯನ್ನಾಗಿ ಪ್ರತಿಷ್ಠಿಸಿ, ಕೊಳ್ಳಲಾರದ ಬಡವನು ಉಳಿತು ಹೋಗದ ಮರವನ್ನು ಹುಡುಕಿ ಅಲುಗದ ವಿಗ್ರಹವನ್ನು ಮಾಡಿಸಲು ಕುಶಲವನ್ನು ವಿಚಾರಿಸಿಕೊಳ್ಳುವನು. ನಿಮಗೆ ತಿಳಿದಿಲ್ಲವೋ? ನೀವು ಕೇಳಲಿಲ್ಲವೋ? ಆದಿಯಿಂದ ನಿಮಗೆ ಉಪದೇಶವಾಗಿ ಬಂದದ್ದೆಲ್ಲವೂ ಭೂಮಿಯು. 26ನೇ ವಚನಕ್ಕೆ ಬನ್ನಿ. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿಸಮ ಮಾಡುತ್ತೀರಿ? ಇಲ್ಲಿ ಸ್ವಾಮಿ ಕೇಳ್ತಕ್ಕಂತ ಒಂದು ಪ್ರಶ್ನೆ ನೋಡಿ ಯಾವ ರೀತಿ ಇದೆ. ಹೀಗೆ ನನ್ನನ್ನು ಯಾರಿಗೆ ಹೋಲಿಸ್ತೀರಿ? ಸತ್ಯ ದೇವರಾದಂತ ಯೆಹೋವನು, ನೀವು ಕೇಳಿಸ್ಕೊಂಡಿರ್ಬೇಕು ಈ ಪದಗಳನ್ನ. ಸದಮಲ ಸ್ವಾಮಿ, ಓಕೆ, ಈ ಸೇನಾಧೀಶ್ವರನಾದ ಯೆಹೋವನೆಂಬ ನಾನು, ಈ ಪದಗಳನ್ನ ನೀವು ಕೇಳಿಸಿರ್ಬೇಕು. ಸೊ ಇಲ್ಲಿ ಸ್ವಾಮಿ ಹೇಳ್ತಕ್ಕಂಥ ಮಾತುಗಳನ್ನ ನೀವು ಕಾಣುವಾಗ ಇಲ್ಲಿ ಹೇಳ್ತಾನೆ, ಸ್ವಾಮಿ ಹೇಳ್ತಾನೆ, ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸುತ್ತೀರಿ? ಮುಂದೆ ಕೇಳಿಸ್ಕೊಳ್ರಿ. ಸರಿ ಸಮಾನ ಮಾಡುತ್ತೀರಿ ಎಂದು ಸದಮಲ ಸ್ವಾಮಿ ಕೇಳುತ್ತಾನೆ. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿರಿ. ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನು, ಮಹಾಶಕ್ತನು ಆಗಿರುವುದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗುವುದು. ನೋಡಿ, ಇಲ್ಲಿ ಆತನು ಬಲಾಢ್ಯನು ಮತ್ತು ಶಕ್ತನು. ಇಲ್ಲಿ ತಿಳ್ಕೊಂಡ್ರಲ್ಲ, ಇಲ್ಲಿ ಯೆಶಾಯನು ಯಾವ ರೀತಿಯಾದಂತ ಒಂದು ಚಿತ್ರಣವನ್ನ 40ನೇ ಅಧ್ಯಾಯ ಮತ್ತು 44ನೇ ಅಧ್ಯಾಯದಲ್ಲಿ ಆ ಸತ್ಯ ದೇವರ ಬಗ್ಗೆ ಆತನು ವರ್ಣನೆ ಮಾಡ್ತಾ ಇದ್ದಾನೆ. ನನ್ನನ್ನು ಯಾರಿಗೆ ಹೋಲಿಸ್ತೀರಿ? ನನ್ನನ್ನು ಯಾರಿಗೆ ಸರಿಸಮಾನ ಮಾಡ್ತೀರಿ? ನಿಮಗೆ ಆದಿಯಿಂದಲೂ ತಿಳಿದು ಬಂದಿಲ್ವೋ? ಇಲ್ಲಿ ಸ್ವಾಮಿ ತಿಳಿಸ್ತಕ್ಕಂಥದ್ದು ಏನಂತಾರೆ, ಆತನು ಬಲಾಢ್ಯನು, ಶಕ್ತನು. ಆಕಾಶವನ್ನ ನೀವು ದೇವರ ಮಹಿಮೆಯನ್ನ, ದೇವರು ಎಂತವನ್ನಂತ ತಿಳ್ಕೊಳಕ್ಕೆ ನೀವು ಆಕಾಶದ ಕಡೆಗೆ ಎತ್ ನೋಡ್ರಿ. ಇಲ್ಲಿ ಇವರ ದೇವರು ಸೆತ್ ದೇವರು ಇತ್ತು, ಹೌದಾ? ಸ್ಟಾಮ್ ಅಥವಾ ಬಿರುಗಾಳಿಯ ದೇವರು. ಆ ಬಿರುಗಾಳಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲಿ ನಟ್ ದೇವರಿತ್ತು, ಆಕಾಶದ ದೇವರು. ಆಕಾಶದಿಂದ ಸುರಿತಕ್ಕಂತ ಈ ಒಂದು ಯಾವುದು ಆಣೆಕಲ್ ಮಳೆಯನ್ನ ತಪ್ಪಿಸ್ಲಿಕ್ಕಾಯ್ತಾ? ಸಾಧ್ಯವಾಗ್ಲಿಲ್ಲ ಪ್ರಿಯರೇ. ಹಾಗಾಗಿ ಅವರ ದೇವರುಗಳು ಎಲ್ಲವೂ ಕೂಡ ಬಲ ಇಲ್ಲದೆ ಇರ್ತಕ್ಕಂಥವುಗಳು. ಕೀರ್ತನೆಗಳಲ್ಲಿ ಹೇಳ್ತದೆ, 111 ಕಾಣಿಸುತ್ತೆ,
ಆ ವಿಗ್ರಹಗಳಾದ್ರೂ ಅವುಗಳಿಗೆ ಮೂಗುಂಟು ಮೂಸುವುದಿಲ್ಲ, ಬಾಯಿ ಉಂಟು ಮಾತಾಡುವುದಿಲ್ಲ, ಕಣ್ಣುಂಟು ನೋಡುವುದಿಲ್ಲ. ನೋಡಿ, ಇವತ್ತು ನಮ್ಮ ಸ್ವಾಮಿ ಯಾಕೆ ಇದನ್ನೆಲ್ಲಾ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವತ್ತು ನಮಗಾದ್ರೂ ಹೆಚ್ಚಿನ ಜ್ಞಾನ ಇದೆ, ನಾವು ಓದಿ ತಿಳ್ಕೊಳ್ತಿದೀವಿ. ಆಗಿನ ಇರ್ತಕ್ಕಂಥ ಜನಗಳಿಗೆ ಗಿಡ, ಮರ, ಪ್ರಾಣಿ, ಪಕ್ಷಿ ಇವುಗಳನ್ನೇ, ಸಾಗರ, ಸಮುದ್ರ ಎಲ್ಲವನ್ನು ಕೂಡ ಅವರು ಆರಾಧನೆ ಮಾಡ್ತಕ್ಕಂಥವ್ರಾದ್ರು. ಅದೇ ದೇವರಾಗಿತ್ತು ಅವ್ರಿಗೆ. ಈಗ 8ನೇ ಇದು ಬಂದಾಗ ನಾವು ನೋಡ್ತೇವೆ, 8ನೇ ಉಪದ್ರವ ಬಂದಾಗ ಅದು ನೀವು ಕೇಳಿರ್ಬೇಕು. ಈ ದೇವರು ಬಂದು ನೆಪೇರ್ ಗಾಡ್ ಅಂತ ಹೇಳುತ್ತದೆ. ಇದು ಇದು ಗಾಡ್, ಈ ದೇವತೆ ಯಾವ್ದಂತಂದ್ರೆ ಈ ಕಾಳುಗಳು ಅಥವಾ ದವಸ ಧಾನ್ಯಗಳ ದೇವರಿವರು. ಇಲ್ಲಿ 7ನೇ ಉಪದ್ರವ, 8ನೇ ಉಪದ್ರವ ಯಾವುದು? ವಚನ 10ನೇ ಅಧ್ಯಾಯದ 4ನೇ ವಚನ ನೋಡ್ರಿ. ವಿಮೋಚನ ಕಾಂಡ 10ನೇ ಅಧ್ಯಾಯ ವಚನ 4. ಅಪ್ಪಣೆ ಕೊಡದೆ ಹೋದರೆ ನಾಳೆ ನಿನ್ನ ರಾಜ್ಯದೊಳಗೆ ಮಿಡತೆಗಳನ್ನು ಬರಮಾಡುವೆನು. ಅವು ಭೂಮಿಯಲ್ಲೆಲ್ಲ ಮುಚ್ಚಿಕೊಳ್ಳುವವು, ನೆಲವೇ ಕಾಣಿಸದೆ ಹೋಗುವುದು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದೆಲ್ಲವನ್ನು ಮಿಡತೆಗಳು ತಿಂದು ಬಿಡುವವು. ಹೊಲದಲ್ಲಿರುವ ನಿಮ್ಮ ಎಲ್ಲಾ ಮರಗಳು, ಎಲೆ ಚಿಗುರುಗಳನ್ನು ತಿಂದು ಬಿಡುವವು. ಅವು ನಿನ್ನ ಮನೆಗಳಲ್ಲಿಯೂ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ಐಗುಪ್ತರೆಲ್ಲರ ಮನೆಗಳಲ್ಲಿಯೂ ತುಂಬಿಕೊಂಡಿರುವವು. ನೋಡಿ, ತಂದೆ ತಾತಂದಿರು ನೋಡಿ ಇಲ್ಲಿ ಎಂತ ಒಂದು ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರ ಸ್ವಂತ ಜನರೇ ಅವರ ಸಂಸ್ಥಾನದಲ್ಲಿ, ಐಗುಪ್ತ ರಾಜನ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳೇ ಹೇಳ್ತಾರೆ, ಸ್ವಾಮಿ ಅವ್ರನ್ನ ಬಿಟ್ಬಿಡಪ್ಪ, ಹೋಗ್ಲಿ ಅತ್ತಾಗೆ, ನಾವ್ ಈ ಕಾಟದಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಅವರು. ಆದ್ರೆ ರಾಜ ಏನ್ ಮಾಡ್ತಾನಂದ್ರಿ, ನಾನ್ ಬಿಡಲ್ಲ. ನೋಡಿ ಎಂತ ಒಂದು ಹಠಮಾರಿತನ ಅಂತಂದ್ರೆ, ಆತನು ಬಿಡಲಲ್ಲದೆ ಇರುವಂತ ಒಂದು ಸ್ಥಿತಿಯನ್ನ ಹೇಗೆ ಆತನಿಗೆ ಈ ರೀತಿ ಆಯ್ತು ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಗೊತ್ತು, ಆತನ ಹೃದಯವನ್ನ ಕಠಿಣ ಮಾಡ್ಕೊಂಡ. ಕಠಿಣವಾಗಿರ್ತಕ್ಕಂಥ ಈ ಹೃದಯವನ್ನ ಕರಗಿಸಲಿಕ್ಕೆ ಸ್ವಾಮಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಅವನು ಇಲ್ಲಿ ಈ ಹುಣ್ಣುಗಳು ಬಂದವು. ಹುಣ್ಣುಗಳಾದ್ಮೇಲೆ ಆಣೆಕಲ್ ಮಳೆ ಬೀಳ್ತಾ ಇದೆ ಅವ್ರ ಮೇಲೆ. ಏನೋ ಬಿದ್ದಂತ ನೀವು ಕೇಳಿರ್ಬೇಕು, ಒಂದು ಸಂದರ್ಭದಲ್ಲಿ ಫಲ ಬಂದಿರುವಾಗ ಆಣೆಕಲ್ ಮಳೆ ಬಿದ್ರೆ ಏನಾಗದೆ ಅಂತೀರಿ? ಅದೆಲ್ಲ ಕೆಟ್ಟೋಗ್ತದೆ. ಮಾವಿನ ಹಣ್ಣು ಇನ್ನೇನು ಫಲ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆಣೆಕಲ್ ಮಳೆಗಳು ಬೀಳ್ತದೆ. ಆಣೆಕಲ್ ಮಳೆ ಬಿದ್ದಾಗ ಆ ಕಾಯಿಗಳೆಲ್ಲ ಏಟು ಬಿದ್ದು ಎಲ್ಲ ನಾಶ ಆಗೋಗುತ್ತೆ. ನೋಡಿ, ಸ್ವಾಮಿ ಅವ್ರ ಮೇಲೆ ಇದನ್ನೆಲ್ಲ ಮಾಡ್ತಾ ಇರೋದು ಯಾಕೆ? ನೀವು ಸತ್ಯ ದೇವರನ್ನ ತಿಳ್ಕೊಳ್ಬೇಕು, ಸತ್ಯ ದೇವರನ್ನ ಅಂಗೀಕಾರ ಮಾಡಬೇಕು. ಇದು 7ನೇದಾಯ್ತು. ಇಲ್ಲಿ 8ನೇದನ್ನ ನೋಡುವಾಗ ಅದು ಮಿಡತೆಗಳ ಒಂದು ಏನೋ ಉಪದ್ರವ. ಈ ಮಿಡತೆಗಳು ಬಂದು ಏನ್ ಮಾಡ್ತವೆ? ನಿಮ್ಮ ಎಲ್ಲಾ ಬೆಳೆಗಳನ್ನ ನಾಶ ಮಾಡ್ತವೆ. ಪ್ರಕಟಣೆ ಬರೆದಂತ ಗ್ರಂಥದಲ್ಲೂ ಕೂಡ ಈ ಲೂಕಸ್ಟ್ ಅಥವಾ ಈ ಮಿಡತೆಗಳ ಬಗ್ಗೆ ಹೇಳಿದೆ. ಅದನ್ನ ಯಾರಿಗೆ ಹೋಲಿಸ್ತಾರೆ? ಮಿಡತೆಗಳನ್ನ ಯಾರಿಗೆ ಹೋಲಿಸ್ತಾರೆ ಗೊತ್ತಂತೀರಿ? ಯಾವ ಜನಾಂಗಕ್ಕೆ ಹೋಲಿಸ್ತಾರೆ? ಮಿಸಸ್ ವೈಟಮ್ನವರು ಸ್ಪಷ್ಟವಾಗಿ ತಿಳಿಸ್ತಾರೆ. ಅದನ್ನ ಈ ಮುಸಲ್ಮಾನ್ ಜನರಿಗೆ ಹೋಲಿಸ್ತಾರೆ. ಸೊ ಅವರು ಈ ಒಂದು ಗುಂಡಿಯಿಂದ ಎದ್ದು ಬಂದಂಗೆ. ಸೊ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಅರೋನ ಮತ್ತು ಮೋಶೆ ಮುಖಾಂತರವಾಗಿ ಇಲ್ಲಿ ಸ್ವಾಮಿ ಆ ದೇಶದಲ್ಲೆಲ್ಲ ಮಿಡತೆಗಳನ್ನ ತಂದನು. ಆ ಅರಮನೆಯಲ್ಲಿ ರಾಜನ ಮನೆತನವನ್ನೂ ಬಿಡ್ಲಿಲ್ಲ. ಆದ್ರೆ ಒಂದೇ ಒಂದು ಸ್ಥಳದಲ್ಲಿ ಈ ಮಿಡತೆಗಳು ಬರಲಿಲ್ಲ. ಒಂದೇ ಒಂದು ಸ್ಥಳದಲ್ಲಿ ಆ ಹುಣ್ಣುಗಳು ಆಗ್ಲಿಲ್ಲ. ಒಂದೇ ಒಂದು ಸ್ಥಳದಲ್ಲಿ ಆಣೆಕಲ್ ಮಳೆ ಬೀಳಲಿಲ್ಲ. ಅದ್ಯಾವುದು? ಅದು ಗೋಷನ್ ಪ್ರಾಂತ್ಯ. ಇಸ್ರಾಯೇಲ್ರು ವಾಸವಾಗಿರ್ತಕ್ಕಂಥ ಗೋಷನ್ ಪ್ರಾಂತದಲ್ಲಿ ಯಾವ ಮಳೆ, ಆಣೆಕಲ್ ಮಳೆ ಆಗ್ಲಿ, ಹುಣ್ಣುಗಳಾಗ್ಲಿ, ವ್ಯಾಧಿಗಳಾಗ್ಲಿ ಅಥವಾ ಯಾವುದೇ ನೀರು ಕೂಡ ಅಲ್ಲಿ ಬದಲಾಗ್ಲಿಲ್ಲ. ನೈಲ್ ನದಿಯಿಂದ ಹೊರಡುವಂತ ಪ್ರತಿಯೊಂದು ಜಲರಾಶಿಗಳೆಲ್ಲ ಸತ್ತೋದ್ವು, ನಾರುವಂತದ್ದಾಯ್ತು. ಇವತ್ತು ಸ್ವಾಮಿ ಇನ್ನೊಂದು ಪ್ರಯೋಗವನ್ನು ಮಾಡ್ತದನ್ನ. ಈ ನೆಪೇರ್ ದೇವತೆ, ಅದು ಯಾರು? ದವಸ ಧಾನ್ಯಗಳ ದೇವತೆ. ಅವರ ಕಾಳುಗಳನ್ನ, ಫಲವಾಗಿ ಬಂದಿರತಕ್ಕಂತ ಕಾಳುಗಳನ್ನ
ತಡಿಲಿಕ್ಕೆ ಏನಾದ್ರು ಆಯ್ತಾ? ಅದು ಆಗ್ಲಿಲ್ಲ. ಇಲ್ಲಿ ಫರೋವನು ತಿರುಗಿ ತನ್ನ ಹೃದಯವನ್ನ ಕಠಿಣ ಮಾಡ್ಕೊಳ್ತಾನೆ. ದ ಮೋಸ್ಟ್ ಡಿವಾಸ್ಟೇಟಿಂಗ್ ಪ್ಲೇಗ್. ಏಳನೇದು, 8ನೇದು ಮತ್ತು 9ನೇದು ಬಹಳ ಕಠಿಣವಾದಂತ ಈ ಉಪದ್ರವಗಳಂತ ನೋಡ್ತೇವೆ. ಈಗ 9ನೇದಾಗ ಬರ್ತಾ ಇದ್ದೇವೆ. 10ನೇದ 21ನೇ ವಚನ ನೋಡಿ. 10ನೇ ಅಧ್ಯಾಯ. ತರುವಾಯ ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು. ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತು. 3 ದಿವಸವು ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಯಾವನು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೆ ಇತ್ತು. ನೋಡಿ, ಇಲ್ಲಿ ಇಸ್ರಾಯೇಲ್ ವಾಸವಾಗಿರತಕ್ಕಂಥ ಸ್ಥಳದಲ್ಲಿ ಬೆಳಕಿತ್ತು. 3 ದಿವಸಗಳ ಕಾಲ ಅವರ ದೇವರಾದಂತ ರಾ ದೇವರು, ಅದು ಏನಪ್ಪಾ ಅಂತಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಅಥವಾ ಬೆಳಕು ಕೊಡ್ತಕ್ಕಂಥ ಸೂರ್ಯ ಚಂದ್ರಗಳನ್ನ ಅವರು ಆರಾಧನೆ ಮಾಡ್ತಕ್ಕಂಥವ್ರು. ಆ ದೇವರು, ರಾ ದೇವರು ಈ ಒಂದು ಕತ್ತಲನ್ನ 3 ದಿನಗಳ ಕಾಲ, ರಾತ್ರಿ ಏನೋ ಕತ್ಲಾಗುತ್ತೆ ಬಿಡಿ, ಆದ್ರೆ ಹಗಲೊತ್ತಲ್ಲಿ ಕತ್ಲಾಗಬೇಕಾದ್ರೆ ಎಷ್ಟು ಭಯಾನಕವಾದ ಪ್ರಾಣಿ ಅಥವಾ ಜೀವ ಇರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆಲ್ಲ ಏನಾಗ್ಬೋದು ಲೆಕ್ಕ ಹಾಕಿ ಸಮಸ್ಯೆಗಳಾಗ್ತದೆ. ಅವುಗಳಿಗೆ ಈ ಫೋಟೋಸಿಂಥಸಿಸ್, ಸೂರ್ಯನ ಬೆಳಕಿನಿಂದ ಅದು ಬೆಳವಣಿಗೆ ಆಗ್ತದೆ. 3 ದಿನಗಳ ಕಾಲ ಬೆಳವಣಿಗೆ ಆಗದೆ ಇರುವಾಗ ಇಲ್ಲಿ ಏನಾಗಿರ್ಬೋದು ಲೆಕ್ಕ. ಪ್ರಿಯರೇ, ಆ ದೇವರು ಅದನ್ನ ತಡಿಲಿಕ್ಕಾಗ್ಲಿಲ್ಲ. ಲೈಫ್ ಇನ್ ಈಜಿಪ್ಟ್ ಕೇಮ್ ಟು ಸ್ಟ್ಯಾಂಡ್ ಸ್ಟಿಲ್ ಫಾರ್ 3 days ಎಕ್ಸೆಪ್ಟ್ ಇನ್ ಗೋಷನ್ ಪ್ರಾಂತ್ಯದಲ್ಲಿ ಮಾತ್ರ. ಪ್ರತಿ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸಮಯದಿಂದ ಹಿಡಿದು ಸಮಯ ದೇವರು ಕೊಡ್ತಾನೆ ಇದ್ದಾನೆ. ಆದ್ರೆ ಅದರ ಉಪಯೋಗಗಳನ್ನ ಯಾರೋ ಈ ರಾಜ ಮಾಡ್ಕೊಳ್ತಾ ಇಲ್ಲ ಅಂತ ನೋಡ್ತಾ ಇದ್ವಿ. ಇಲ್ಲಿ ಮಿಸಸ್ ವೈಟಮ್ನವರು ಒಂದು ಮಾತನ್ನ ಹೇಳ್ತಾರೆ. ಅದು ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಎಂಬಂತ ಪುಸ್ತಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇದನ್ನು ಓದ್ತೀನಿ, ಆಮೇಲೆ ಇನ್ನೊಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಏನಂತಂದ್ರೆ, ಈ ಐಗುಪ್ತ ದೇಶದಲ್ಲಿ ಉಂಟಾಗ್ತಕ್ಕಂಥ ಅಥವಾ ಅವರು ಯುದ್ಧಗಳಿಗೆ ಹೋಗ್ತಾ ಇದ್ರು. ಯುದ್ಧಗಳು ಹೋದಾಗ ಸಾಮಾನ್ಯವಾಗಿ ಸೋಲುಗಳನ್ನ ಇವ್ರು ಯಾವತ್ತೂ ಕೂಡ ದಾಖಲು ಮಾಡ್ತಿರ್ಲಿಲ್ಲ. ದೇ ನೆವರ್ ಯೂಸ್ ಟು ರೆಕಾರ್ಡ್ ಇನ್ ದ ಹಿಸ್ಟರಿ ದಿ ಡಿಫೀಟ್ಸ್ ಇನ್ ದ ವಾರ್ಸ್. ಅಥವಾ ಒಬ್ಬ ಫರೋಹ ಒಂದು ಏನೋ ಜಯಶಾಲಿ ಆದಾಗ ಮಾತ್ರ ಅದನ್ನ ದಾಖಲು ಮಾಡ್ತಾ ಇದ್ರು ಹೊರತು ಅಪಜಯ ಹೊಂದಿರುವಂತ ಪಕ್ಷದಲ್ಲಿ ಆ ಅಪಜಯಗಳನ್ನ ಅವರು ಯಾವಾಗ್ಲೂ ಕೂಡ ದಾಖಲು ಮಾಡ್ತಿರ್ಲಿಲ್ಲ. ಹಾಗಾಗಿ ಐಗುಪ್ತ ದೇಶಕ್ಕೆ ಹೋಗಿ ಬಂದಿರ್ತಕ್ಕಂಥವ್ರು ಈಗಲೂ ಹೇಳ್ತಾರೆ, ತುತ್ಮೋಸ್ ಥರ್ಡ್, ಏನು ರಾಮ್ಸಿಸ್ ಗ್ರೇಟ್ ಏನ್ ಇಸ್ರಾಯೇಲ್ರನ್ನ ಓಡಿಸ್ಕೊಂಡು ಹೋಗಿ ಅವನು ಸತ್ತೋದ್ನಲ್ಲ ಆ ನೀರಿನಲ್ಲಿ, ಅವನ ಸಮಾಧಿ ಇನ್ನೂ ತೆರೆದಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ದಾಖಲು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅದನ್ನ, ಅದು ಇನ್ನೂ ಖಾಲಿಯಾಗಿದೆ. ಸೊ ಹಾಗಾಗಿ ಇವ್ರು ಏನಪ್ಪಾ ಅಂತ ಹೇಳಿದ್ರೆ ಸೋಲುಗಳನ್ನ ಒಪ್ಪುತ್ತಿರ್ಲಿಲ್ಲ ಇವರು. ಈಗ ನೀವು ಇದರಲ್ಲಿ ನೋಡಿದಿರಿ, ಯಾರು ಮೀಡ್ಸ್ ಅಂಡ್ ಪರ್ಷಿಯನ್ಸ್ದವರು, ಮೇದ್ಯರು ಮತ್ತು ಪರ್ಷಿಯದವರು ಏನಕ್ಕೆ ಅವ್ರ ಹೆಸರುವಾಸಿ ಅಂತಂದ್ರೆ, ಅವ್ರು ಒಂದು ಪಕ್ಷ ಒಂದು ನಿಯಮವನ್ನು ಹೊರತುಪಡಿಸಿದ್ರೆ ಅಥವಾ ಹೊರಡಿಸಿದ್ರೆ ಅವರು ಹಿಂತೆಗೆದುಕೊಳ್ತಿರ್ಲಿಲ್ಲ. They never used to take back the decree that was decreed upon the people. ಅವ್ರು ಯಾವ್ದಾದ್ರು ಒಂದು ನಿಯಮವನ್ನ ಹೊರಡಿಸುವಾಗ ಅದನ್ನ ಹಿಂತೆಗೆದುಕೊಳ್ತಿರ್ಲಿಲ್ಲ. ಅದಕ್ಕೆ ತಾನೇ ಯೋಹಾನನ ತಲೆಯನ್ನ ತೆಗೆದಾಕ್ಬೇಕು ಅಂತಂದಾಗ ಹೆರೋದನ್ನು ಕೇಳಿರ್ತಕ್ಕಂಥ ಇದಕ್ಕೆ ಸ್ನಾನಿಕನಂತ ಯೋಹಾನನ ತಲೆಯನ್ನ ತರ್ತಾರೆ. ನೋಡಿ ಎಷ್ಟು ಅವರ ಮೇದ್ಯರ ಮತ್ತು ಪರ್ಷಿಯರಲ್ಲಿ ಇರ್ತಕ್ಕಂಥ ಒಂದು ಕ್ರೂರತ್ವ ಹೇಗಿತ್ತಂದ್ರೆ, ಯಾವುದೇ ನಿಯಮಗಳನ್ನ ಅವರು ಓಕೆ ಈಗ ಹೀಗ್ ಬೇಡ ಇನ್ನೊಂದು ಮಾಡೋಣ ಅನ್ನೋ ವಿಚಾರನೇ ಇರಲಿಲ್ಲ ಅವರಲ್ಲಿ.
ಬದಲು ಮಾಡ್ತಕ್ಕಂಥವ್ರು ಆಗಿರ್ಲಿಲ್ಲ. ಹಾಗಾಗಿ ಎಷ್ಟೊಂದು ನೋಡಿ ಇಲ್ಲಿ ಮಿಸಸ್ ವೈಟಮ್ ಅವರು ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಬಹಳ ಚೆನ್ನಾಗಿದೆ, ಅದನ್ನ ಓದಬೇಕಂತ ಹೇಳಿ ಪೇಟ್ರಿಯಾಟ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದಲ್ಲಿ 263 ಇದೆ. ಏನಪ್ಪ ಅಂತಂದ್ರೆ, ಬಿಫೋರ್ ದಿ ಇನ್ಫ್ಲಿಕ್ಷನ್ ಆಫ್ ಈಚ್ ಪ್ಲೇಗ್ ಮೋಸೆಸ್ ವಾಸ್ ಟು ಡಿಸ್ಕ್ರೈಬ್ ಇಟ್ಸ್ ನೇಚರ್ ಅಂಡ್ ಎಫೆಕ್ಟ್. ನೋಡಿ, ಮೋಶೆ ಏನ್ ಮಾಡ್ತಿದ್ನಂದ್ರೆ ಅದು ಯಾವ ರೀತಿಯಾಗಿ ಯಾವ ಸಂದರ್ಭಕ್ಕೆ ಬರ್ತದೆ, ಆಮೇಲೆ ಅದರ ಪರಿಣಾಮ ಏನಾಗ್ತದೆ, ಅದನ್ನೆಲ್ಲವನ್ನು ಕೂಡ ಹೇಳ್ತಿದ್ದ. ದಟ್ ದ ಕಿಂಗ್ ಮೈಟ್ ಸೇವ್ ಹಿಮ್ಸೆಲ್ಫ್ ಫ್ರಮ್ ಇಟ್. ನೋಡಿ, ಅದರಿಂದ ಈ ರಾಜನು ತಪ್ಪಿಸಿಕೊಳ್ಳಬಹುದು ಎಂಬಂತ ಒಂದು ಅವಕಾಶವನ್ನು ಆತನಿಗೆ ಬಿಡ್ತಾನೆ. ದಟ್ ಹಿ ಮೇ ಚೂಸ್. ಎವ್ರಿ ಪನಿಷ್ಮೆಂಟ್ ರಿಜೆಕ್ಟೆಡ್ ವುಡ್ ಬಿ ಫಾಲೋಡ್ ಬೈ ಒನ್ ಮೋರ್ ಸಿವಿಯರ್ until his proud heart would be humbled. ಇವತ್ತಿನ ಪಾಠದಲ್ಲಿ ಅದೇ ಒಂದು ವಿಚಾರವನ್ನು ಕೊಡಲ್ಪಟ್ಟಿದೆ. ಯಾರು ಹೆಚ್ಚಿಸಲ್ಪಡ್ತಾರೋ ಅವ್ರನ್ನ ಸ್ವಾಮಿ ತಗ್ಗಿಸ್ತಾನೆ. ನೋಡಿ, ಪ್ರೌಡ್, ಪ್ರೈಡ್ ಅನ್ನೋದು ಅದು ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಪ್ರೈಡ್ ಗೋಸ್ ಬಿಫೋರ್ ಹರ್ ಫಾಲ್. ಆ ನಾನತ್ವ ಅಥವಾ ಗರ್ವ ಎಂಬಂತದ್ದು, ಆ ಗರ್ವದಿಂದನೇ ಅವನು ಬಿದ್ದೋಗ್ತಾನೆ. ಇದೇ ನೆಬೂಕದ್ನೆಚ್ಚರನು, ನನ್ನ ಸ್ವಂತ ಶಕ್ತಿಯಿಂದ ನಾನು ಈ ಬ್ಯಾಬಿಲೋನ್ ಅನ್ನು ಕಟ್ಟಲಿಲ್ವೇ? ಅವನು ಸ್ವಲ್ಪ ಹೊತ್ತಿನಲ್ಲಿ ಅವನು ಏನಾಯ್ತು, ಹುಲ್ಲುಗಳನ್ನ ತಿನ್ನುವಂತ ಒಂದು ಸ್ಥಿತಿಗೆ ದೇವರು ತಂದನು. ನೋಡಿ, ಬಂಗಾರದ ತಟ್ಟೆಯಲ್ಲಿ ತಿನ್ನತಕ್ಕಂಥವನು ಇವತ್ತು ಹುಲ್ಲನ್ನು ತಿನ್ನುವಂತ ಸ್ಥಿತಿಗೆ ಸ್ವಾಮಿ ತರ್ತಾನೆ. ಸೊ ಯಾರನ್ನಾದ್ರೂ ಸ್ವಾಮಿ ಏನ್ ಮಾಡ್ತಾನೆ, ಸತ್ಯ ದೇವರು ಯಾರನ್ನಾರು ತೆಗೆದಾಕ್ತಾನೆ, ಯಾರನ್ನಾರು ಕೂರಿಸ್ತಾನೆ. ನೋಡಿ, ಇಲ್ಲೊಂದು ಮುಂದೆ ಹೇಳ್ತದೆ ನೋಡ್ರಿ, ಪ್ರೌಡ್ ಹಾರ್ಟ್ ವುಡ್ ಬಿ ಹಂಬಲ್ಡ್ ಅಂಡ್ ಹಿ ವುಡ್ ಅಕ್ನಾಲೇಜ್ ದ ಮೇಕರ್ ಆಫ್ ದ ಹೆವೆನ್ ಅಂಡ್ ಅರ್ತ್ ಆಸ್ ದ ಟ್ರೂ ಅಂಡ್ ಲಿವಿಂಗ್ ಗಾಡ್. ನೋಡಿ, ಸತ್ಯ ದೇವರು ಮತ್ತು ಆತನ ಜೀವಿಸುವ ದೇವರು. ಈಗ ಇಷ್ಟೆಲ್ಲ ದೇವರುಗಳನ್ನ ನಾವು ಇವತ್ತು ವಿಮರ್ಶೆ ಮಾಡಿದ್ದೀವಿ. ಇವತ್ತಿನ ಪುಸ್ತಕದಲ್ಲೇ ಸುಮಾರು 8 ದೇವತೆಗಳನ್ನ ಹೆಸರನ್ನು ಕೊಟ್ಟಿದ್ದಾರೆ. ಆ 8 ದೇವತೆಗಳು ಒಂದು ಪಕ್ಷ ಏನಾದ್ರು ಆ ಅಣೆಕಲ್ ಮಳೆಯನ್ನ ತಡಿಲಿಕ್ಕಾಯ್ತಾ? ಆ ಮಿಡಿತಗಳ ಒಂದು ಉಪದ್ರವನ್ನ ತಡಿಲಿಕ್ಕಾಯ್ತಾ? ಸಾಧ್ಯ ಆಗ್ಲಿಲ್ಲ. ಸೊ ಆಕಾಶದಿಂದ ಬೀಳ್ತಕ್ಕಂಥ ಈ ಅಣೆಕಲ್ ಮಳೆ ಹಾಗೂ ಈ ಉಪದ್ರವಗಳನ್ನ ಅವರ ದೇವರುಗಳು ತಡಿಲಿಕ್ಕಾಗ್ಲಿಲ್ಲ. ದ ಲಾರ್ಡ್ ವುಡ್ ಗಿವ್ ದಿ ಈಜಿಪ್ಷಿಯನ್ಸ್ an opportunity to see how vain was the wisdom of their mighty men. ನೋಡಿ, ಅವರು ಸಾಕುವಂತ ಅವರ ತಾಕತ್ತಿರ್ತಕ್ಕಂಥ ಜನರ ಮುಂದೆ ಸತ್ಯ ದೇವರು ಏನು ಇಲ್ಲ ಎಂಬಂತದನ್ನ ಸ್ವಾಮಿ ಅವರಲ್ಲಿ ತಿಳಿಸ್ತಾ ಇದ್ದಾರೆ. How feeble the power of their gods, then opposed to the commands of Jehovah. He would punish the people of Egypt for their idolatry. ವಿಗ್ರಹಾರಾಧನೆಯಲ್ಲಿ ಇರ್ತಕ್ಕಂಥವ್ರನ್ನ ಆತನು ನ್ಯಾಯ ತೀರ್ಪನ್ನ ಕೊಡ್ತಾನೆ. ಅಂಡ್ ಸೈಲೆನ್ಸ್ ದೇರ್ ಬೋಸ್ಟಿಂಗ್ ಆಫ್ ದ ಬ್ಲೆಸ್ಸಿಂಗ್ಸ್. ನೋಡಿ, ಒಂದು ಸಂದರ್ಭದಲ್ಲಿ ನಾನು ಒಂದು ಹಿಸ್ಟ್ರಿಯನ್ನು ಓದ್ತಾ ಇದ್ದೆ. ಆ ಹಿಸ್ಟ್ರಿಯನ್ನು ಓದುವಾಗ ಈ ಹಾಗರಳ ಬಗ್ಗೆ ಒಂದು ವಿಚಾರ ಬಂತು. ಆ ಹಾಗರಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ಆಕೆ ಅಬ್ರಹಾಮನ ಸೇವಕಿಯಾಗಿದ್ದಂಥವಳನ್ನ ಮದುವೆ ಮಾಡ್ಕೊಳ್ತಾನೆ. ಮದುವೆ ಮಾಡ್ಕೊಂಡ ಮೇಲೆ ಆಕೆಯ ಮುಖಾಂತರವಾಗಿ ಇಷ್ಮೇಲನ್ನ ಪಡಿತಾನೆ. ಆ ಇಷ್ಮೇಲನ್ನು ಹುಟ್ಟುವಾಗ ಅಥವಾ ಆಕೆ ಅಬ್ರಹಾಮನ ಮುಖಾಂತರವಾಗಿ ನಾನು ಗರ್ಭಿಣಿ ಆಗಿದ್ದೀನಿ ಎಂಬಂತ ವಿಚಾರವನ್ನ ತಿಳಿದಾಗ ಆಕೆ ಅವರ ದೇವರನ್ನ ನೆನೆಸ್ಕೊಂತಾಳಂತೆ. ಫರ್ಟಿಲಿಟಿ ಗಾಡ್ ಆಫ್ ಫರ್ಟಿಲಿಟಿ. ಬ್ಯಾಬಿಲೋನಿಯರ ಫರ್ಟಿಲಿಟಿ ಗಾಡ್ ಹೆಸರೇನು? ಇಸ್ಟಾರ್ ಅಂತ ಹೇಳ್ತಾಳೆ. ಸೊ ಆ ದೇವತೆಯನ್ನ ಹೇಗೆ ಬ್ಯಾಬಿಲೋನಿಯರು ಪೂಜೆ ಮಾಡ್ತಿದ್ರು, ಹಾಗೆ ಇಲ್ಲಿ ಐಗುಪ್ತ ದೇಶದಲ್ಲಿ ಈ ಫರ್ಟಿಲಿಟಿ ದೇವರನ್ನ ಅಥವಾ ಸಂತಾನಾಭಿವೃದ್ಧಿಯ ದೇವರನ್ನ ಈ ಹೆಣ್ಮಗಳು ನೆನೆಸ್ಕೊತಾ ಇದ್ಲಂತೆ. ಬಟ್ ದೆನ್ ಶಿ ಆಲ್ಸೋ ರಿಮೆಂಬರ್ಡ್ ದ ಗಾಡ್ ಆಫ್ ಜೆಹೋವಾ ಈಸ್ ದಿ ರೀಸನ್ ಫಾರ್ ದಿಸ್ ಬರ್ತ್.
ಓಕೆ, ಅದ್ರದ್ದು ಬೇರೆ ಒಂದು ಚರಿತ್ರೆ ಹೋಗುತ್ತದು. ಇಲ್ಲಿ ಏನಪ್ಪ ನಾನು ಹೇಳಬಲ್ಲೆ ಅಂತಂದ್ರೆ, ಯಾಕಂದ್ರೆ ಆ ಹೆಣ್ಮಗಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹಾಗರಳು ಐಗುಪ್ತ ದೇಶದವಳಾಗಿದ್ಲು. ಅದಕ್ಕೋಸ್ಕರ ನಾನು ಅದನ್ನ ಆ ವಿಚಾರನ ಹೇಳ್ಬೇಕಾಯ್ತು. ನೋಡಿ, ಇಲ್ಲಿ ಮುಂದೆ ಹೇಳುತ್ತೆ, ಗಾಡ್ ವುಡ್ ಗ್ಲೋರಿಫೈ ಹಿಸ್ ಓನ್ ನೇಮ್ that other nations might hear of his power and tremble at his mighty acts, and that his people might be led to turn from their idolatry and render him pure worship. ನೋಡಿ, ಸತ್ಯ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಆತನನ್ನ ನಮ್ರತೆಯಿಂದ ಪೂಜೆ ಮಾಡ್ತಕ್ಕಂಥವ್ರು. ನೀವು ಕಾರ್ಮೆಲ್ ಬೆಟ್ಟದಲ್ಲಿ ನೀವು ನೆನಪಿರ್ಬೋದು, ಅಲ್ಲಿ ಎಲಿಯನ್ನು ಹೋಗಿ ಏನ್ ಹೇಳ್ತಾನೆ ಅವ್ರಿಗೆ, ನೀವು ಇನ್ನ ಸ್ವಲ್ಪ ಚೆನ್ನಾಗಿ ಬಾರಿಸ್ರಿ, ಏನೋ ನಿಮ್ಮ ದೇವ್ರು ಏನೋ ಮಲ್ಕೊಂಡಿರ್ಬೇಕು, ಆತನೆಲ್ಲೋ ಬೇರೆ ಒಂದು ಲೋಕದ ಪ್ರಯಾಣದಲ್ಲಿ ಇರ್ಬೇಕು. ನೋಡಿ, ಎಷ್ಟು ಆಸೆ ಮಾಡಿದ್ರು ಕೂಡ ಅವರ ದೇವರು ಅವ್ರಿಗೆ ಕಿವಿಗೊಳ್ಳಿಲ್ಲ. ಬಾಳ ದೇವರು ಏನಾದ್ರು ಮಲ್ಕೊಂಡಿರ್ಬೇಕು, ಅಥವಾ ಯಾವ್ದಾರ ಒಂದು ಪ್ರಯಾಣದಲ್ಲಿರ್ಬೇಕು, ಅಥವಾ ಯಾವ್ದಾರ ಒಂದು ಧ್ಯಾನದಲ್ಲಿರ್ಬೇಕು, ಇನ್ನೊಂದ್ ಸ್ವಲ್ಪ ಗದ್ದಲ ಮಾಡ್ರಿ. ಅಲ್ಲಿ ಎಲಿಯನ್ನು ಮಾಡಿರ್ತಕ್ಕಂಥದ್ದೇನು, ಆತನ ಬರೀ ಯಜ್ಞ ಹೋಮವನ್ನು ಮಾಡಿ ಏನು ಆ ಯಜ್ಞವನ್ನ ತಂದಿಟ್ಟು ಅಲ್ಲಿ ಸತ್ಯ ದೇವರ ಕಡೆಗೆ, ಆಕಾಶದ ಕಡೆಗೆ ಕೈ ಎತ್ತಿ ಕೂಗ್ತಾನೆ. ಅಷ್ಟೇ ಆತ ಮಾಡಿದ್ದು. ಆ ಪರಲೋಕದಿಂದ ಅಥವಾ ಆಕಾಶದಿಂದ ಬೆಂಕಿ ಬಂದು ಆ ಇದನ್ನ ನೀರನ್ನ ಹಾಗೂ ಆಲ್ಟರ್ ಮೇಲೆ ಇರ್ತಕ್ಕಂಥ ಪ್ರಾಣಿಯನ್ನ ಹೊತ್ತಿಸುತ್ತೆ. ಅಂದ್ರೆ ಇಟ್ ಡಿವಾಸ್ಟ್ಸ್ ದ ಹೋಲ್, ಇಟ್ ಡಿವೋರ್ಸ್ ದ ಹೋಲ್ ಆಫರಿಂಗ್ ದಟ್ ವಾಸ್ ಲೇಡ್ ಆನ್ ದಿ ಆಲ್ಟರ್. ನೋಡಿ, ಇಲ್ಲಿ ಇವತ್ತು ಎಷ್ಟು ಡಿವಾಸ್ಟೇಟಿಂಗ್ ಆಗಿ ಈ ಮೂರು ಉಪದ್ರವಗಳಿದ್ದು ಅಂತ ಹೇಳಿದ್ರೆ, ಸಕಲ ಜನರು ಎಲ್ಲರೂ ಸಾಮಾನ್ಯ ಎಷ್ಟೋ ಮಂದಿ ಬಂದು ಆತನಿಗೆ ಹೇಳ್ತಾರೆ, ಅಯ್ಯೋ ಅಪ್ಪ ಸಾಕು, ಇನ್ನೆಷ್ಟು ನೀನು ಕೇಳಬೇಕು, ಬಿಡು ಅವ್ರನ್ನ ಹೋಗ್ಲಿ. ಬಿಡ್ಲಿಕ್ಕಿಲ್ಲ. ಅವನು ಇನ್ನೂ ತನ್ನ ಹೃದಯವನ್ನ ಆತನು ಕಠಿಣ ಮಾಡಿಕೊಂಡು, ಆತನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಪಾಠದ ಕೊನೆ ಭಾಗದಲ್ಲಿ ಹೇಳ್ತದೆ, ಆತನಲ್ಲಿ ಏನು ಗರ್ವ ಎಂಬಂಥದ್ದು ಆವರಿಸಿತ್ತು. ಗರ್ವ ನಮ್ಮ ನಾಶನಕ್ಕೆ, ನಮ್ಮ ಜೀವಿತಕ್ಕೆ ಅದು ಭಂಗ ತರ್ತಕ್ಕಂಥ ಒಂದು ಅಂಶ. ಇವತ್ತು ನಾವು ಯಾರು ಅಲ್ಲ, ನಾವು ದೇವರ ಕೈಯಿಂದ ಉಂಟಾಗಿರ್ತಕ್ಕಂಥ ಸೃಷ್ಟಿಗಳು. ಅಷ್ಟು ಮಾತ್ರ ನಾವು ನೆನೆಸ್ಕೊಂಡು, ಸ್ವಾಮಿ ನಾವು ನಿನ್ನ ಸೃಷ್ಟಿಗಳು, ನೀನು ಸತ್ಯ ದೇವರು, ನೀನು ಯಾರನ್ನ ಬೇಕಾದ್ರೂ ತೆಗೆದುಹಾಕ್ಬೋದು, ಯಾರನ್ನ ಬೇಕಾದ್ರೂ ಕೂರಿಸ್ಬೋದು. ಆಕಾಶದಲ್ಲಿ ಇರ್ತಕ್ಕಂಥ ಸೂರ್ಯ ಚಂದ್ರ ನಕ್ಷತ್ರಗಳು ನಿನ್ನ ಮಾತನ್ನ ಕೇಳ್ತವೆ. ಯಾಕಂತ ಹೇಳಿದ್ರೆ ಅದು ನೀನು ಉಂಟು ಮಾಡಿರ್ತಕ್ಕಂಥದ್ದು, ನಿನ್ನ ಸ್ವರದಿಂದ. ಕೀರ್ತನಗಾರನು ಹೇಳುವಂತೆ, ನಿನ್ನ ಸ್ವರದಿಂದ ಅದು ಉಂಟಾಗಿದ್ದಾವೆ ಸ್ವಾಮಿ. ಅದರಿಂದ ಮನುಷ್ಯರಾದಂತ ನಾವುಗಳು ಪಾಪಿಗಳಾಗಿದ್ದೇವೆ. ನಿನ್ನ ಸನ್ನಿಧಾನದಲ್ಲಿ ಈ ದುಷ್ಟತ್ವವು, ಪಾಪ ಎಂಬಂಥದ್ದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬಂಥದ್ದನ್ನ ನಾವು ಅರಿತುಕೊಂಡು ನಮ್ಮನ್ನ ನಾವು ತಗ್ಗಿಸ್ಕೊಂಡ್ರೆ ಖಂಡಿತವಾಗ್ಲು ಅದರಂತ ಇನ್ನೊಂದು ಜೀವಿತ ಇರುವುದಿಲ್ಲ. ಪ್ರಿಯ ದೇವ ಜನರೇ, ಇವತ್ತಿನ ಈ ಮೂರು ಉಪದ್ರವಗಳ ಮುಖಾಂತರವಾಗಿ ನಾವು ಸುಮಾರು ಒಂದು 8-9 ದೇವತೆಗಳ ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ನಟ್ ದೇವರು ಮೊದಲನೇ ದೇವರು, ಹೌದಾ? ಸೇತು ದೇವರು ದೇವತೆ, ಇವರೆಲ್ಲರೂ ಯಾವ ದೇವರು ಕೂಡ ಆ ಉಪದ್ರವಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಿಂದ ಬರ್ತಕ್ಕಂಥ ಆಣೆಕಲ್ ಮಳೆಯನ್ನ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ. ಭೂಮಿಯ ಮೇಲೆ ಉಂಟಾದಂತ ಆ ಮಿಡತೆಗಳನ್ನ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಪ್ರಿಯರೇ, ಇಲ್ಲಿ ನಾವು ಸ್ವಾಮಿ ಏನಪ್ಪಾ ಅಂತ ಹೇಳಿದ್ರೆ, ಮುಂದೆ ನಾವು ನೋಡ್ತೇವೆ ಅದರಲ್ಲಿ 3ನೇ ಒಂದು ಉಪದ್ರವ ಬಂದು 3 ದಿನಗಳ ಕಾಲ ಕತ್ತಲೆಯ ಸಂದರ್ಭವನ್ನ ಆಕಾಶದ ದೇವರು ಕೂಡ ತಡಿಲಿಕ್ಕಾಗ್ಲಿಲ್ಲ. ಅದರಿಂದ ಇದರ ಮುಖಾಂತರವಾಗಿ ನಮ್ಗೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಪದ ಕೊಟ್ಟಿದೆ ನೋಡ್ರಿ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ ಅದು. ವಾಟ್ ಎ ಡ್ರಾಮ್ಯಾಟಿಕ್ ಎಕ್ಸಾಂಪಲ್ ಆಫ್ ದ ವರ್ಡ್ಸ್ pride goes before her destruction and a haughty spirit before a fall. ಅದು
ಜ್ಞಾನಯುಕ್ತಿಗಳು 16ನೇ ಅಧ್ಯಾಯದ 18ನೇ ವಚನದಲ್ಲಿದೆ. ಅದರಿಂದ ಇವತ್ತು ಗರ್ವ ಎಂಬಂಥದ್ದು ಬೇಡ. ನಾವು ಎಷ್ಟು ತಗ್ಗಿಸ್ಕೊಳ್ತೀವಿ, ಅದಕ್ಕೆ ತಾನೇ ಹೊಸ ಒಡಂಬಡಿಕೆಯಲ್ಲಿ ಒಂದು ತತ್ವ ಇದೆ. ಯಾರು ತಮ್ಮನ್ನ ತಾವು ತಗ್ಗಿಸ್ಕೊಳ್ತಾರೆ ಅವ್ರನ್ನ ಹೆಚ್ಚಿಸಲ್ಪಡ್ತಾರೆ, ಅವ್ರು ಹೆಚ್ಚಿಸಲ್ಪಡುವಂತವ್ರಾಗಿದ್ದಾರೆ. ಯಾರು ತಮ್ಮನ್ನ ತಾವು ತಗ್ಗಿಸ್ಕೊಳ್ತಾರೆ ಅವ್ರನ್ನ ಹೆಚ್ಚಿಸಲ್ಪಡ್ತಾರೆ. ಯಾರು ತಮ್ಮನ್ನ ತಾವು ಹೆಚ್ಚಿಸಲ್ಕೊಡ್ತಾರೆ ಅವ್ರನ್ನ ಸ್ವಾಮಿ ತಗ್ಗಿಸ್ತಾನೆ. ಅದಕ್ಕೋಸ್ಕರ ತಾನೆ ಫಿಲಿಪ್ಪದವರಿಗೆ ಪೌಲನು ಬರೆಯುವಂತ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೌಲನು ಒಂದು ಸಣ್ಣ ಒಂದು ಒಂದು ಏನು ಗೀತೆಯನ್ನ ಆತನು ರಚನೆ ಮಾಡ್ತಾನೆ. ಯೇಸು ಸ್ವಾಮಿ ಏನು ಮರಣವನ್ನ ಅನುಭವಿಸುವಷ್ಟು ಆತನು ಏನದು ತನ್ನನ್ನ ತಾನು ತಗ್ಗಿಸಿಕೊಂಡನು. ಅದರ ಪ್ರಯುಕ್ತವಾಗಿ ಇನ್ನು ಎಷ್ಟೋ ವಿಷಯಗಳಿದೆ ಅದರಲ್ಲಿ. ಅದರ ಪ್ರಯುಕ್ತವಾಗಿ ಆತನಿಗೆ ಒಂದು ಉತ್ತಮವಾದಂತ ಹೆಸರನ್ನ ಕೊಟ್ಟಿದ್ದಾರೆ. ಏನ್ ಹೆಸರು? ಅಂಡರ್ ದಟ್ ನೇಮ್ ದೇರ್ ಇಸ್ ನೋ ಅದರ್ ನೇಮ್ ಅಂಡರ್ ಹೆವೆನ್ ವೇರ್ ಬೈ ಮೆನ್ ಕ್ಯಾನ್ ಬಿ ಸೇವ್ಡ್. ಈ ಹೆಸರಿನ ಮೂಲಕ ಮಾತ್ರ ಆತ ಜನರಿಗೆ ರಕ್ಷಣೆ ಆಗುವಂಥದ್ದು. ಇನ್ನೆಂತ ಪದವಿ ಬೇಕಂದ್ರೆ, ವಾಟ್ ಎ ನೇಮ್, ಎಂತ ಹೆಸರು. ಆ ಹೆಸರಿನ ಮೂಲಕ ತಾನೇ ನಾವು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ದೇರ್ ಇಸ್ ನೋ ಅದರ್ ನೇಮ್, ದೇರ್ ಇಸ್ ನೋ ಅದರ್ ಮೀಡಿಯಂ ವೇರ್ ಇಸ್ ವಿ ಕ್ಯಾನ್ ಸಿ ಹೆವೆನ್. ಇಟ್ ಇಸ್ ಓನ್ಲಿ ಥ್ರೂ ಜೀಸಸ್. ಅದನ್ನ ಪೌಲನು ಬಹಳ ಸ್ಪಷ್ಟವಾಗಿ ಫಿಲಿಪ್ಪದವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಆತನು ಸಣ್ಣ ಒಂದು ಪೋಯಟ್ರಿ, ಒಂದು ಗೀತೆಯನ್ನ ಆತನಲ್ಲಿ ಬರೀತಾನೆ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರಿಂದ ಪ್ರಿಯ ದೇವ ಜನರೇ, ದೇವರು ಇಲ್ಲಿ ನಮ್ಮನ್ನ ಹೆಚ್ಚಿನವಾಗಿ ಆಶೀರ್ವಾದ ಮಾಡಲಿ. ಮುಂದಿನ ವಾರದಲ್ಲಿ ನಾವು ಇನ್ನು ಒಂದು ಭಯಾನಕವಾದಂತ ಒಂದು ಉಪದ್ರವ ಇದೆ. ಆ ಉಪದ್ರವದ ನಂತರ ಇಸ್ರಾಯೇಲರ ಬಿಡುಗಡೆ ಆಗ್ಲಿಕ್ಕೆ ಹೋಗುತ್ತೆ. ಅದನ್ನು ನಾವು ಪಸ್ಕ ಹಬ್ಬದ ಒಂದು ಶೀರ್ಷಿಕೆಡಿನಲ್ಲಿ ನಾವು ಕಲಿಯುವಂತರಾಗ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಚರ್ಚೆ ಮಾಡುವಂತರಾಗೋಣ. ಬೋಧಕರೇ, ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯರಾದಂತಹ ಸಲ್ಮಾನ್ ಪಾಸ್ಟರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನ ತಿಳಿಯ ಬಯಸಲು ಪ್ರಶ್ನೆಗಳಿದ್ದರೆ ಅಥವಾ ತಿಳಿಸುವಂತ ವಿಚಾರಗಳಿದ್ದರೆ ಈ ಸಮಯದಲ್ಲಿ ತಾವುಗಳು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ನಾವು ಪ್ರಶ್ನೆಗಳಿದ್ರೆ ಕೇಳ್ಕೋಬಹುದು. ಇನ್ನೂ ಏನಾದರೂ ತಿಳಿಯಬೇಕಾದಲ್ಲಿ ಕೇಳ್ಬಹುದು. ಅಥವಾ ಏನಾದ್ರು ಹೇಳುವಂತವ್ರಿದ್ರೆ, ಅಷ್ಟು ಹೇಳ್ದಂಗೆ ಏನಾದ್ರು ಹೇಳುವಂತವ್ರಿದ್ರೆ ನೀವು ದಯಮಾಡಿ ಹಂಚ್ಕೊಳ್ಬಹುದು. ಸಮಥಿಂಗ್ ದಟ್ ವಿ ಡಿಡ್ ನಾಟ್ ಡಿಸ್ಕಸ್. ಓಕೆ, ಒಳ್ಳೆದಾಗ್ಲಿ. ಉತ್ತಮವಾದಂತಹ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮಾಸ್ಟರ್ ರವಿ ಸಣ್ಣಕ್ಕಿ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ತೀರಾ ರವಿ ಸಣ್ಣಕ್ಕಿ ಅವರು? ಮಾಸ್ಟರ್ ರವಿ ಸಣ್ಣಕ್ಕಿ ಅವರು. ಸರ್, ನಮ್ಮ ಕುಟುಂಬಕ್ಕೋಸ್ಕರ ಮಾಡಿ ಸರ್. ಕರ್ತನೆ, ಅಪ್ಪ ತಂದೆಯಾದ ದೇವರೇ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ವಾಮಿ ದೇವರಪ್ಪ ವಾಕ್ಯವನ್ನು ಹಂಚಿಕೊಟ್ಟಂತ ಸ್ವಾಮಿ ಬೋಧಕರನ್ನು ಆಶೀರ್ವಿಸು. ಅದರಿಂದ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ದೇವರೇ ನಾವು ಅಧ್ಯಯನ ಮಾಡಲಿಕ್ಕೆ ದೇವರೇ ನೀನು ಸಹಾಯ ಮಾಡಿದ್ದೀರಿ ಸ್ವಾಮಿ. ಪವಿತ್ರಾತ್ಮನ ಮೂಲಕವಾಗಿ ದೇವರೇ ಅನೇಕ ಕಾರ್ಯಗಳನ್ನು ದೇವರೇ ನಮಗೆ ಹೌದು ಸ್ವಾಮಿ ತಿಳಿಪಡಿಸಿದ್ದೀರಿ ಸ್ವಾಮಿ. ಕರ್ತನೆ, ಇದರಿಂದ ನಾವು ಇನ್ನೂ ಹೆಚ್ಚಾಗಿ ನಿನ್ನನ್ನು ಘನಪಡಿಸುವಂತೆ ಸ್ತುತಿಸುವಂತೆ ಅನ್ಯ ಜನಗಳು ಸ್ವಾಮಿ ಸಹ ಇದನ್ನು ದೇವರೇ ಎಲ್ಲರೂ ಕೂಡ ದೇವರೇ ಇದರ ಬಗ್ಗೆ ತಿಳಿದುಕೊಂಡು ಅವರು ಕೂಡ ಯೇಸಪ್ಪ ಕರ್ತನೆ ನಿನ್ನನ್ನು ಸತ್ಯ ದೇವರೆಂಬುದಾಗಿ ಅವರು ನಂಬುವಂತೆ ಕರ್ತನೆ ಅವರು ಕೂಡ ಹೌದು ಸತ್ಯದ ಮಾರ್ಗದಲ್ಲಿ ಬರುವಂತೆ ನಿಮ್ಮನ್ನು ದೇವರೇ ನೀನು ಸತ್ಯವಂತನು, ನೀತಿವಂತನು, ನ್ಯಾಯವಂತನಾಗಿದ್ದಿ ಎಂಬುದಾಗಿ ಅವರು ಕರ್ತನೆ ತಿಳಿದುಕೊಂಡು ಹೌದು ಕರ್ತನೆ ಅವರು ಆ ಸತ್ಯದಲ್ಲಿ ಹೌದು ಕರ್ತನೆ ನಡೆಯುವವರಾಗಿ ಜೀವಿಸುವವರಾಗಿ ಕಾಣಬೇಕು ಸ್ವಾಮಿ.
ಅನೇಕ ರೀತಿಯಲ್ಲಿ ದೇವರೇ ಅನ್ಯ ಜನಗಳು ಸ್ವಾಮಿ ಇನ್ನು ಕತ್ತಲೆ ಲೋಕದಲ್ಲಿ ದೇವರೇ ಜೀವಿಸಿಕೊಂಡಿದ್ದಾರೆ. ಅಂಧಕಾರದಲ್ಲಿ ದೇವರೇ ಹೌದು ಸ್ವಾಮಿ, ಹೌದು ದೇವರೇ, ಅಸತ್ಯದಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ದೇವರೇ ಜನರು ಜೀವಿಸಿಕೊಂಡಿದ್ದಾರೆ. ಅದರಿಂದ ನಿನ್ನ ಕೋಪಾಗ್ನಿ ಅವರ ಮೇಲೆ ಹೌದು ಬರುವಂತದ್ದಾಗಿದೆ. ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ದೇವರೇ ಅವರು ನಿನ್ನನ್ನೇ ಮೊರೆ ಹೋಗುವಂತೆ ಮತ್ತು ನಿನ್ನನ್ನು ಅವರು ಹೆಚ್ಚಾಗಿ ಆತುಕೊಂಡು ನಿನ್ನ ಭಯಭಕ್ತಿಯಲ್ಲಿ ಜೀವಿಸಬೇಕು. ನಿನ್ನ ಆಜ್ಞೆ ವಿಧಿಗಳನ್ನು ಮನಪೂರ್ವಕವಾಗಿ ಅವರು ಹೌದು ಕರ್ತನೆ ಅವುಗಳನ್ನು ಕೈಕೊಂಡು ನಡೆಯುವಂತೆ ಕರ್ತನೆ ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡು. ಇದರಿಂದ ದೇವರೇ ಉಂಟಾಗುವಂತ ಆ ನಿತ್ಯ ಯಾತನೆಯಿಂದ, ಶಿಕ್ಷೆಯಿಂದ, ಉಪದ್ರವಗಳಿಂದ ಎಲ್ಲದರಿಂದ ತಪ್ಪಿಸಿಕೊಳ್ಳಲಿ ಕರ್ತನೆ. ಇದನ್ನು ಹೌದು ಸ್ವಾಮಿ, ಇದರಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬರನ್ನು ಸ್ವಾಮಿ ಎಲ್ಲರೂ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಇನ್ನು ದೇವರೇಪ್ಪ ಇದರಿಂದ ಅನೇಕರು ಸ್ವಾಮಿ ದೇವರೇ ನಾವು ಇದನ್ನು ವಾಕ್ಯ ಆಳವನ್ನು ದೇವರೇ ತಿಳಿದುಕೊಂಡು ದೇವರೇ ನಾವು ಕೂಡ ಬಲಪಡಿಸಿಕೊಳ್ಳುವ ಹಾಗೆ ಸಹಾಯ ಮಾಡು. ಹೌದು ದೇವರೇಪ್ಪ, ಬೋಧಿಸಿದಂಥ ಬೋಧಕರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು, ಕೇಳಿದಂಥ ಜನರನ್ನು ಕೂಡ ಹೌದು ಕರ್ತನೆ ಎಲ್ಲರ ಕುಟುಂಬಗಳನ್ನು ಆಶೀರ್ವದಿಸ್ರಿ. ಯಾರಾದರೂ ರೋಗ ಕಾಯಿಲೆಗಳಲ್ಲಿ ಕಷ್ಟದಲ್ಲಿ ಇರುವುದಾದರೆ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ, ನೀನು ಅದ್ಭುತ ಮಾಡು. ಯಾರಾದರೂ ದೇವರೇಪ್ಪ ಅವರು ಹಾಸಿಗೆಯಲ್ಲಿ ಇರುವುದಾದ್ರೆ, ರೋಗ ಕಾಯಿಲೆಗಳಲ್ಲಿ ಇರುವುದಾದ್ರೆ, ಅನೇಕ ಕಷ್ಟಪಡುವಂತ ಎಲ್ಲ ಜನರನ್ನು ಬಲಪಡಿಸು, ಆಶೀರ್ವದಿಸು, ಆರೋಗ್ಯವನ್ನು ಸಮಾಧಾನವನ್ನು ಉಂಟಾಗಲಿ. ಎಲ್ಲವನ್ನು ನಿಮ್ಮ ಕರಳು ಒಪ್ಪಿಸ್ತೇನೆ. ನಮ್ಮ ಒಂದು ಹೌದು ಸ್ವಾಮಿ, ಸೆವೆಂತ್ ಡೇ ಅಡ್ವೆಂಟಿಸ್ಟಿನ ಎಲ್ಲಾ ದೇವರೇಪ್ಪ ಕರ್ತನೆ ಕುಟುಂಬಗಳನ್ನು ಮತ್ತು ಎಲ್ಲಾ ಅಧಿಕಾರಿ ವರ್ಗದವರನ್ನು ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನು ನಮ್ಮ ಒಡೆಯನು ರಕ್ಷಕನಾದಂತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಒಪ್ಪಿಸಿಕೊಟ್ಟು ಬೇಡುತ್ತೇವೆ ನಮ್ಮ ತಂದೆ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಹಂಚಿಕೊಳ್ಳಬೇಕೆಂದು ಕೇಳ್ಕೊಳ್ತೇನೆ. ಮುಕ್ತಾಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಹೋದರಿ ವಿನಯ್ ಪ್ರೇಯರ್ ಮಾಡಿ ಪಾಸ್ಟರ್ ಪ್ಲೀಸ್. ಅವ್ರಿಗೂ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತಹ ಮಹೋನ್ನತನಾದ ದೇವರೇ, ಈ ಸಾಯಂಕಾಲ ನಿನ್ನ ಮಕ್ಕಳಾದ ನಾವು ಕರ್ತನೆ 10 ಉಪದ್ರವಗಳ ಕುರಿತಾಗಿ ನೀನು ಮಾಡಿದಂತ ಅದ್ಭುತಗಳನ್ನ ಕಲಿಯುವಂತ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ಬೋಧಕರ ಮುಖಾಂತರವಾಗಿ ನೀನು ಮಾತಾಡಿದೆಯಪ್ಪ, ತಂದಂತ ಸಂದೇಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ಫರೋಹನು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡದ್ದರಿಂದ ಐಗುಪ್ತ ದೇಶದ ಎಲ್ಲಾ ಜನರು ಸ್ವಾಮಿ ಅಂತಹ ಘೋರವಾದ ಉಪದ್ರವಗಳನ್ನ ಅನುಭವಿಸಬೇಕಾಯಿತು. ಈ ಕೊನೆ ಕಾಲದಲ್ಲಿ ಕರ್ತನೆ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಂದೇಶವು ಈ ಲೋಕಕ್ಕೆ ಸಾರಲ್ಪಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಎಷ್ಟೋ ಜನರು ಫರೋಹನಂತೆ ತಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಂಡು ಎಷ್ಟೋ ರಾಜ್ಯಗಳು, ಎಷ್ಟೋ ದೇಶಗಳು ಇನ್ನೂ ಕೂಡ ನಿನ್ನನ್ನು ಅರಿಯದೆ ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ ಸ್ವಾಮಿ. ಆದರೂ ನೀನು ಕೃಪಾಪೂರ್ಣನಾಗಿದ್ದುಕೊಂಡು ಅವರಿಗೋಸ್ಕರ ಕರ್ತನೆ ಬಿಡುಗಡೆಗಾಗಿ ಕಾಯುತ್ತಾ ಇದ್ದೀವಿ. ಇದಕ್ಕಾಗಿ ನಿನಗೆ ಕೊಂಡಾಟಗಳು ಸಲ್ಲಿಸ್ತೇನೆ. ಮೋಸೆಯ ಮುಖಾಂತರವಾಗಿ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ ಹಾಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ವಾಕ್ಯವು ಸ್ವಾಮಿ ಈ ಲೋಕದಲ್ಲಿ ಬಂಧಿಸಲ್ಪಟ್ಟುವಂತ ಇತರ ಎಲ್ಲಾ ದೇಶಗಳಲ್ಲಿ ನಿನ್ನ ಜನರನ್ನ ಬಿಡುಗಡೆ ಮಾಡುವಂತೆ ಸಹಾಯ ಮಾಡು. ನಿನ್ನ ಸಂದೇಶಕರನಲ್ಲಿ ಕಳಿಸ್ಕೊಡು ಸ್ವಾಮಿ, ನಿನ್ನ ಸೇವಕರನಲ್ಲಿ ಕಳಿಸ್ಕೊಡು ಸ್ವಾಮಿ. ನಿನ್ನ ಮಕ್ಕಳು ಕರ್ತನೆ ಮೋಸೆಯಾಗಿ ಧೈರ್ಯಶಾಲಿಗಳಾಗಿ ಹಾಗೂ ಯೆಹೋಶುವನಾಗಿ ಸ್ವಾಮಿ ಶೂರರಾಗಿ ಹೋಗಿ ನಿನ್ನ ವಾಕ್ಯವನ್ನು ಸಾರಿ ನಿನ್ನ ರಾಜ್ಯಕ್ಕಾಗಿ ಸಿದ್ಧವಾಗಬೇಕಾದಂತ ಆತ್ಮಗಳನ್ನ ಸ್ವಾಮಿ ರಕ್ಷಿಸಿ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಲಿಕ್ಕಾಗುವಂತೆ ಕಾರ್ಯ ಮಾಡಿ. ಈಗ ಈ ಪಾಠಗಳನ್ನ ಆಶ್ರಯಿಸು, ಕಲಿತಕ್ಕಂಥ ವಿಷಯಗಳನ್ನ ಆಶ್ರಯಿಸು, ಕಲಿಸಿದಂತ ಬೋಧಕರನ್ನ ಆಶ್ರಯಿಸು, ಕಲಿಸಲಿರುವಂತ ಬೋಧಕರುಗಳನ್ನು ಆಶ್ರಯಿಸು ಸ್ವಾಮಿ. ಸಂದೇಶಗಳು ನಿನ್ನ ಆತ್ಮನ ಮುಖಾಂತರವಾಗಿ ಬರಲಿ. ಪವಿತ್ರಾತ್ಮ ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. ನಮ್ಮೊಬ್ಬೊಬ್ಬರನ್ನು ಸ್ವಾಮಿ ಈ ಲೋಕದಲ್ಲಿ ನಿನ್ನ ಸಂದೇಶಕರನ್ನಾಗಿ ರೂಪಿಸಲಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಈ ಕೊನೆಯ ಕಾಲದ ಈ ಸಂದೇಶಗಳನ್ನು ನಾವು ಸಾರಿ ತಿಳಿಸಿ ಅನ್ಯ ಜನರ ಮಧ್ಯದಲ್ಲಿ ಸ್ವಾಮಿ ವಾಸಿಸುತ್ತಿರುವ ನಾವು ನಿನ್ನ ಉನ್ನತೋನ್ನತವಾದಂತಹ ನಾಮದ ಘನತೆಯನ್ನ ಎಲ್ಲರಿಗೂ ಹಂಚಿ ನಿನ್ನ ಸಾರ್ವಭೌಮತ್ವವನ್ನು ಎಲ್ಲರಿಗೂ ತಿಳಿಯಪಡಿಸಿ ಸ್ವಾಮಿ ಅನೇಕರು ನಿನ್ನಲ್ಲಿ ಭಯಭಕ್ತರಾಗಿ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ನಮ್ಮನ್ನು ಉಪಯೋಗಿಸು. ನಮ್ಮೆಲ್ಲ ಈ ಒಂದು ಕುಟುಂಬದಲ್ಲಿ ಸೇರಿ ಬಂದಿರುವಂತ ಎಲ್ಲ ಕುಟುಂಬಗಳನ್ನು ನೀನು ಆಶ್ರಯಿಸು ಸ್ವಾಮಿ.
ಹೆಸರಾಗಿ ಎಲ್ಲರನ್ನ ಪರಾಮರ್ಶಿ ಆರೋಗ್ಯದಿಂದ ತುಂಬಿಸು, ಕ್ಷೇಮ ಸಮಾಧಾನ ಕೊಡು ಸ್ವಾಮಿ. 20 ಕುಟುಂಬಗಳು ಸ್ವಾಮಿ ದಿನ ಕೂಡಿ ಬರುವ ಸಹಾಯ ಮಾಡಬೇಕಾಗಿ ಸ್ತೋತ್ರ. ಎಲ್ಲಾ ಕುಟುಂಬದ ನಾಯಕ ನೀನು ಆಗಿರು. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ವಿಶೇಷವಾಗಿ ಪಾರ್ಶ್ವದಲ್ಲಿ ಸಂಘಕ್ಕೆ ಆಶ್ವಸ, ಕುಟುಂಬವನ್ನು ಆಶ್ವಸಿಸು, ಮಕ್ಕಳನ್ನು ಆಶ್ವಸ ಮಾಡುವ ಸೇವೆ ಕೆಲಸಗಳನ್ನ ಆಶ್ವಸಿಸು. ನಿನ್ನ ಸೇವೆಯಲ್ಲಿ ಸ್ವಾಮಿ ಯಾವ ಕೊರತೆ ಇಲ್ಲದಂತೆ ಅಭಿವೃದ್ಧಿ ಪಡಿಸಿ ಮಾನದ ಗಂಟು ಸ್ವಾಮಿ. ಸಹೋದರ ಹಿರಿಯಂತ ಚಿನ್ನಪ್ಪ ಸಾತ್ವಿಕನ ಆಶ್ವಸ ಸ್ವಾಮಿ. ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಿಮ್ಮ ಮಕ್ಕಳನ್ನು ಆಶ್ವಸಿಸು, ಉನ್ನತವಾದ ಗುರಿ ಮುಟ್ಟಿಸು, ಸುರಕ್ಷತೆ ಸುಕ್ಷೇಮಗಳನ್ನು ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ. ಸಹೋದರಿ ಅವರಿಗೋಸ್ಕರ, ಅವ್ರ ಕುಟುಂಬ ಮಕ್ಕಳಿಗೋಸ್ಕರ, ಅವ್ರ ಮೊಮ್ಮಗನಿಗೋಸ್ಕರ ಸ್ವಾಮಿ ಅವ್ರ ಮುಖ್ಯವಾಸ ಮಾಡಿ ಆರೋಗ್ಯದಿಂದ ತಿಳಿಸಿ ಸುರಕ್ಷತೆ ಸುಕ್ಷೇಮಗಳನ್ನು ಕೊಟ್ಟು ನಿನ್ನ ಭಯಭಕ್ತಿಯಲ್ಲಿ ನಡೆಸುತ್ತಾರೆ. ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ದೊಡ್ಡ ಬಳಗದವ್ರನ್ನ, ವಿಶೇಷವಾಗಿ ಮಗನು ಸೊಸೆಯನ್ನ, ಮಗಳು ಅಲ್ಲಿಂದ ಮೊಮ್ಮಕ್ಕಳನ್ನ ಆಶ್ರಯಿಸು. ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಸ್ವಾಮಿ. ಸಹೋದರಿ ಸವಿತಗೋಸ್ಕರ ಪ್ರಾರ್ಥನೆ ಮಗಳನ್ನು ಆಶ್ರಯಿಸುವ, ಆರೋಗ್ಯದಿಂದ ತುಂಬಿಸುವ ಮಗಳ ಮುಖಾಂತರವಾಗಿ ಇನ್ನು ಹೆಚ್ಚಿನ ಸೇವೆ ನಡೆಯುವಂತೆ ನಿನ್ನ ಮಹಿಮೆಗೆ ಆಯ್ಕೆ ಮಗಳನ್ನು ರೂಪಿಸಿ ಮುನ್ನಡೆಸುತ್ತಾರೆ. ಸಹೋದರ ರವಿ ಅವರ ಕುಟುಂಬ ಮಕ್ಕಳು ಹಾಗೂ ಅವ್ರು ಮಾಡುವ ಜ್ಞಾಪನೆಗಳನ್ನು ಭಕ್ತನೇ ಸ್ವಾಮಿ. ನಿನ್ನ ಕೃಪೆಯಲ್ಲಿ ದಯ ಇರಲಿ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಸಂತೋಷ, ಸಮಾಧಾನಗಳು ತುಂಬಿಕೊಳ್ಳುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆಗಳನ್ನ ನೀಗಿಸಿ ಸಮಸ್ಯೆಗಳನ್ನ ದೂರ ಮಾಡಿ ಅವರ ವ್ಯವಹಾರಗಳನ್ನು ಆಶ್ವಾಸ ಅಭಿವೃದ್ಧಿ ಪಡಿಸು ಸ್ವಾಮಿ. ಬಂಡೆಮಟ್ಟಿ ಮತ್ತು ಬಳ್ಳಾರಿ ಸಭೆಗಳು ದುರಸ್ತಿಗಳಾಗುವಂತೆ ಕಾರ್ಯ ಮಾಡುತ್ತಿತ್ತು. ಮೈಸೂರು ಸಭೆಯ ದುರಸ್ತಿಯನ್ನ ಕಾರ್ಯ ಮುಗಿಯುವಂತೆ ಕೊಟ್ಟು ಎಲ್ಲದಲ್ಲಿನ ಪ್ರಸನ್ನತೆಯಲ್ಲಿ ಸ್ವಾಮಿ ನಿಮಗೆ ಮಹಿಮೆ ಉಂಟಾಗಲಿ. ಸಹೋದರಿ ಲೀಲಾಗೋಸ್ಕರ, ಅವ್ರ ಮಕ್ಕಳಿಗೋಸ್ಕರ, ಯಜಮಾನರಿಗೋಸ್ಕರ ಮಾಡುತ್ತಿರುವಂತ ಸೇವೆಗಾಗಿ ಸ್ತೋತ್ರ ಸ್ವಾಮಿ. ಆ ಕುಟುಂಬವನ್ನು ಆಶ್ರಯಿಸುವ, ಅಭಿವೃದ್ಧಿ ಪಡಿಸಲು ನಿನ್ನ ಸಭೆ ಸ್ಥಾಪಿಸಲ್ಪಡಲು ನಿನ್ನ ಸೇವೆ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲು ನಿನಗೆ ಮಹಿಮೆ ಉಂಟಾಗಲಿ. ಆ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹಿಸಿ ಅವರನ್ನು ಹೆಚ್ಚಾಗಿ ಸ್ವಾಮಿ ಅಭಿವೃದ್ಧಿ ಪಡಿಸು ಸ್ವಾಮಿ. ವಿಶೇಷವಾಗಿ ಸಹೋದರಿ ಚಂದ್ರಮ್ಮ ಮತ್ತು ಮಂಜುನಾಥ್ಗೋಸ್ಕರ ಪ್ರಾರ್ಥನೆ ಅವ್ರ ಕುಟುಂಬವನ್ನು ಆಶ್ರಯಿಸಿ ಸ್ವಾಮಿ ಆರೋಗ್ಯದಿಂದ ತಿಳಿಸಿ. ಸಹೋದರಿ ಸರೋಜ ಪಾಲೋಜ್ ಅವರನ್ನ, ಅವ್ರ ಕೊಟ್ಟಂತ ಮಗನನ್ನ, ಸೊಸೆಯನ್ನ, ಮೊಮ್ಮಕ್ಕಳನ್ನು, ಹಿರಿಯರಂತ ಪಾಲರಾಜ್ ಅವರನ್ನ ಆಶ್ರಯಿಸಿ ಸ್ವಾಮಿ. ಕುಟುಂಬದಲ್ಲಿ ಶಾಂತಿಯಲ್ಲಿ, ಸಮಾಧಾನದಲ್ಲಿ, ನೆಮ್ಮದಿಯಲ್ಲಿ, ತೃಪ್ತಿ ಇರಲಿ. ಸುಕ್ಷೇಮಗಳೊಂದಿಗೆ ನಿನ್ನನ್ನು ಆರಾಧಿಸಲು ಸಹೋದರಿ ನಳಿನ ಅವ್ರಿಗೂ ಪ್ರಾರ್ಥನೆ ಕರ್ತನೆ. ಅವರನ್ನ, ಮಗನನ್ನ, ಸೊಸೆಯನ್ನ ಕುಟುಂಬದಲ್ಲಿ ನೀಡಿಕೊಂಡು ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಮುಂದಿನ ಸುದಿನಗಳನ್ನ ಅವರು ಸಂತೋಷಕಲಿತವಾಗಿ ಕಲಿವಾಗಿ ಅಭಿವೃದ್ಧಿ ಹೊಂದುವಾಗಿ ನಿನ್ನ ಸೇವೆಯಲ್ಲಿ ಹೆಚ್ಚಿನ ಆತ್ಮಿಕ ಬಲದಿಂದ ಸ್ವಾಮಿ ಉಪಯೋಗಿಸಲ್ಪಡುವಾಗಿ ನಿನ್ನ ನಾಮದ ಘನತೆಗಾಗಿ ಸೇವೆ ಮಾಡುವಂತೆ ಅವ್ರನ್ನ ಆಶ್ರಯಿಸಿ ಅಭಿವೃದ್ಧಿ ಪಡಿಸುತ್ತೀವಿ ಸ್ವಾಮಿ. ಅವರ ಸಹೋದರಿಯನ್ನ ಮುಟ್ಟಿ ಗುಣಪಡಿಸ, ಆರೋಗ್ಯದಿಂದ ತಿಳಿಸ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಸ್ವಾಮಿಯ ಸ್ವಂತ ಮತ್ತವ್ರಿಗೂ ಪ್ರಾರ್ಥನೆ. ಅವ್ರ ಕುಟುಂಬನ ಆಸು ಸ್ವಾಮಿ ಆರೋಗ್ಯ ಕೊಡುಕೊಟ್ಟಂತ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳನ್ನ ಆಶ್ವಾಸದಿಂದ ನಮ್ಮ ಎಲ್ಲರನ್ನ ಆಶ್ರಯಿಸಿ, ಮೊಮ್ಮಕ್ಕಳನ್ನ ಆಶ್ರಯಿಸಿ ಆರೋಗ್ಯದಿಂದ ತುಂಬಿಸಿ ಹೆಚ್ಚಿನ ಸೇವೆಯಲ್ಲಿ ಅವನು ತಿಳಿಸ್ತೀವಿ ಸ್ವಾಮಿ. ಪಾಸ್ಟರ್ ಜಾನ್ಸನ್ ಅವರು, ಯೇಸುದಾಸವನ್ನ, ಅವ್ರ ಕುಟುಂಬನ, ಅವ್ರ ಮಕ್ಕಳನ್ನ ಆಶ್ರಯಿಸಿ ಸ್ವಾಮಿ ಆರೋಗ್ಯದಿಂದ ತುಂಬಿಸುವ, ಮಗನ ವಿದ್ಯಾಭ್ಯಾಸವನ್ನು ಆಶ್ರಯಿಸಿ ಅಭಿವೃದ್ಧಿ ಪಡಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಪ್ರೇಮ ಸರ್ವನ್ನ ಕುಟುಂಬ ಮಕ್ಕಳನ್ನ ಆಶ್ರಯಿಸಿ ವಿನಯ್ ಮತ್ತು ಸ್ವಾಮಿ ವಿಕ್ರಮ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಕ್ಕಳನ್ನು ಬಲಪಡಿಸು, ಆಶೀರ್ವದಿಸು, ನಿನ್ನ ಭಯ ಭಕ್ತಿ ಅಡಿಗೆ ನಡೆಸು, ಕೊರತೆಗಳು ನೀಗಿಸು, ಸಮಸ್ಯೆಗಳನ್ನ ದೂರ ಮಾಡು. ಯಾವುದೇ ದುಷ್ಟ ಸಹವಾಸ, ಶೋಧನೆ, ಕೇಡು, ಘನಾತದಿಂದ ಅವರು ತಪ್ಪಿಸಿ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಕ್ಷೇಮಗಳನ್ನು ಕೊಟ್ಟು ತಂದೆ ತಾಯಿಗಳು ಸಂತೋಷಿಸುವಾಗಿ, ಉಲ್ಲಾಸಿಸುವಾಗಿ ಕಾರ್ಯ ಮಾಡಿಸುವ. ಸಹೋದರಿ ರಾಜೇಶ್ವರ ಅವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ಹೆಣ್ಣು ಮಕ್ಕಳಿಗೋಸ್ಕರ, ಗಂಡು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬನ ಆಶ್ರಯಿಸು, ಅಭಿವೃದ್ಧಿ ಪಡಿಸು, ವರಿಷ್ಠಾರ್ಥಕ ನೆರವೇರಿಸುವ ಪ್ರಾರ್ಥನೆಗಳನ್ನ ಆಲಿಸು, ಸದಸ್ಯರನ್ನು ದಯಪಾಲಿಸು. ನಿನ್ನ ನಾಮದ ಘನತೆಗಾಗಿ ಅಭಿವೃದ್ಧಿ ಪಡಿಸಿ ಮಹಿಮೆಗಾಗಿ ಯೇಸು ಸ್ವಾಮಿ. ಬದುಕರಂತೆ ಸಾಲ್ಮನ್ ಅವರನ್ನ ಆಶ್ರಯಿಸು ಸ್ವಾಮಿ. ಕೊಡದ ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸಸ್ಯದಿಂದ ಹಳೆಯಿಂದ ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸಿ ಅವರ ಸೇವೆಯಲ್ಲಿ ನಿಂತು ಇನ್ನು ಹೆಚ್ಚಿನ ಆರೋಗ್ಯ, ಬಲ, ಪ್ರಾಣಗಳನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚಿನ ಜ್ಞಾನದಿಂದ ತುಂಬಿಸಿ ನಿನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಅವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಶ್ರಯಿಸಿ ಉಪಯೋಗಿಸಿಕೊಂಡು ಮಹಿಮೆ ಸ್ವಾಮಿ. ಸ್ವಾಮಿ ವಿಶೇಷವಾಗಿ ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ, ಮನಸ್ಸಿಗೋಸ್ಕರ ಪ್ರಾರ್ಥನೆ, ಬಲಪಡಿಸಪ್ಪ. ಆರೋಗ್ಯದಿಂದ ತುಂಬಿಸಿ ಅವ್ರ ಕುಟುಂಬದ ಯಾವುದೇ ಸಮಸ್ಯೆ, ಶೋಧನೆ, ತೊಂದರೆ, ಕಷ್ಟಗಳಿದ್ರೆ ತೆಗೆದು ಹಾಕು. ಈ ರಾತ್ರಿಯನ್ನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು, ಆರೋಗ್ಯದಿಂದ ತುಂಬಿಸು. ಪ್ರತಿದಿನ ವರ್ಷದಿಂದ ಉಲ್ಲಾಸದಿಂದ ನಿನ್ನನ್ನು ಆರಾಧಿಸಲು, ಕೊಂಡಾಡಲು, ಸ್ತುತಿಸಲು ಬೇಕಾದ ಸಾಮರ್ಥ್ಯ ಸುರಕ್ಷತೆ ಅನುಭವಿಸುವ ಸ್ವಾಮಿ. ಸಂಪೂರ್ಣವಾದ ಆರೋಗ್ಯವನ್ನು ಕೊಡು.
ಹಿರಿಯರಂತ ಯಶವಂತ ನಮ್ಗಳು ಪುಸ್ತಕ ಸ್ವಾಮಿ ಅವರನ್ನು ಬಲಪಡಿಸಪ್ಪ, ಆರೋಗ್ಯದಿಂದ ತಿಳಿಸಪ್ಪ, ಶ್ರೀಮಂತರನ್ನು ಮುಟ್ಟಿ ಗುಣಪಡಿಸಪ್ಪ, ಮಕ್ಕಳು ಮೊಮ್ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಾಯಕವಾದ ಜೀವಿತ ಕೊಡಿ, ಸೇವೆಗೆಲ್ಲ ಅನುಕೂಲಕರವಾದಂತಹ ಭವಿಷ್ಯವನ್ನು ಉಜ್ವಲವಾದ ಆರೋಗ್ಯದ ಜೀವಿತವನ್ನು ದಯಪಾಲಿಸು ಸ್ವಾಮಿ. ಎಲ್ಲ ಕೇಳಿ ತಪ್ಪಿಸಿ ಕಾಪಾಡಿ ನನ್ನನ್ನು ಬಿಟ್ಟು ಮೊಮ್ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಮೊಮ್ಮಕ್ಕಳನ್ನು ಸ್ವತಂತ್ರ ನಡೆಸ್ಕೊಡ್ತೇನೆ ಸ್ವಾಮಿ. ನಿನ್ನ ಆತ್ಮನ ಬಾಲದಿಂದ ನಮ್ಮನ್ನು ಅಭಿಷೇಕಿಸಿ ನಿನ್ನ ಸೇವನೆಲ್ಲ ಕೊಡ್ತೇನೆ. ಕೇಳಿ ತಪ್ಪಿಸಿ ಕಾಪಾಡಿ ಈ ಕೂಟಗಳನ್ನು ಆಶ್ರಯಿಸಿ ಅಭಿವೃದ್ಧಿಪಡಿಸು. ನಿನ್ನ ನಾಮದ ಜನತೆಗಾಗಿ ಹೆಚ್ಚಿನ ಆತ್ಮಗಳು ಒಟ್ಟಾಗಿ ಸೇರಿಕೊಂಡು ನಿನ್ನನ್ನು ಕಲಿಯುವಂತೆ, ನಿನ್ನನ್ನು ಸ್ವಾಮಿ ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ರಾಜ್ಯ ಸಿದ್ಧರಾಗುವಂತೆ ಕಾರ್ಯ ಮಾಡಿ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶಿಸಿ ಆರೋಗ್ಯದಿಂದ ತಿಳಿಸು, ಸುಖ ನಿರ್ದಿಷ್ಟ ಕ್ಷೇಮಗಳನ್ನು ಕೊಡು. ಬೆಳಿಗ್ಗೆ ಹರ್ಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು. ಈ ಸೇವೆ ನಮ್ಮನ್ನು ಮಹಿಮೆ ಹೊಂದು ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನ ಮುಂದಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ಗಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದೇವ ನಮ್ಮ ತಂದೆಯೇ, ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಆಶೀರ್ವಾದವನ್ನ ಪಾಸ್ಟರ್ ಸೊಲೊಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನನ್ನು ಪರಿಶುದ್ಧಪಡಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರಲಿ. ಇವತ್ತು ನಮಗೆ ದಯಪಾಲಿಸು, ತಪ್ಪುಗಳನ್ನು ಕ್ಷಮಿಸಿರಿ, ಕೀಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಹಾಗೂ ಆರೋಗ್ಯಗಳು ಸ್ವಾಮಿ ಈ ಝೂಮ್ ಮಾಧ್ಯಮದಲ್ಲಿ ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ವಿಶೇಷವಾಗಿ ನಿಮ್ಮ ಪಾದಡಿಯಲ್ಲಿ ಸರಿಸಿರ್ತಕ್ಕಂಥ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಹಾಗೂ ಸ್ವಾಮಿ ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತ ರಾಜರವರ ಮೇಲೆಯೂ ಹಾಗೂ ನಮ್ಮ ಎಲ್ಲಾ ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆಯ ಕುಟುಂಬದ ಸದಸ್ಯರೊಂದಿಗೆ ನಿನ್ನ ಆತ್ಮವು ಇಂದು ಎಂದೆಂದು ಸದಾಕಾಲ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕೂಡಿ ಬಂದಂತಹ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡುವಂತ ಸಹೋದರಿ ಸರೋಜ ಪಾಲ್ರೋಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ಲೀಲಾ ಬಸವರಾಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಮುಕ್ತಾಯದಲ್ಲಿ ಪ್ರಾರ್ಥನೆ ಮಾಡಿದಂತ ಮುದುಕರಾದಂತ ರವಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ರಾತ್ರಿ ನಮ್ಮನ್ನು ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ಸುಖ ನಿದ್ರೆಯಿಂದ ದಯಪಾಲಿಸಿ ಬೆಳಿಗ್ಗೆ ಹರ್ಷದಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರಿ ಆತನನ್ನು ಕೊಂಡಾಡುವಂತೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾಕ್ಕೆ ಒಪ್ಪಿಸಿ ರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ದೇವರು ಕೃಪೆ ನಮ್ಮೆಲ್ಲರ ಸಂಗಡಿರಲಿ. ಆಮೇಲೆ ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಜೈ ಕ್ರಿಸ್. ಒಳ್ಳೆ ವಾಕ್ಯಾಗಿ ಜೈ ಕ್ರಿಸ್ ಅಂತೇಳಿ ಅಷ್ಟೇ ಸರ್ ಸರ್ಗೆ. ಜೈ ಕ್ರಿಸ್. ಜೈ ಕ್ರಿಸ್. ಧನ್ಯವಾದ ಮತ್ತು ಶುಭರಾತ್ರಿ.